ಟೆಸ್ಟಿಸ್ ಅನ್ನೋದು ಎರಡು ಆರ್ಗನ್. ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸಿಂಗ್ ಅಂತ ಒಂದು ಆರ್ಗನ್ಸ್ ಅದು. ಕೆಲವರಿಗೆ ನೀವು ಚಿಕ್ಕ ಮಕ್ಕಳು ನೋಡಿದಾಗ ಒಳಗಡೆ ಇರ್ತದೆ, ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ. ಟೆಸ್ಟಿಸ್ ನಾರ್ಮಲ್ ಆಗಿ ಅದು ಕೂಲ್ ಆಗಿರಬೇಕು. ನಾವೀಗ ನಮ್ಮ ಅಗೇನ್ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಒಂದು ಟೈಟ್ ಅಂಡರ್ವೇರ್ ಹಾಕೊಳ್ತೀವಿ, ಶಾಕ್ ಹಾಕೊಡ್ತಿದೀವಿ, ಅಲ್ಲಿಗೆ ಅದನ್ನ ಫ್ರೀ ಆಗಿ ಬಿಡಕ್ಕೆ ಇರ್ತಾ ಇಲ್ಲ. ಅಲ್ಲಿ ಏನಾಗ್ತದೆ, ಜೆನೆಟಿಕ್ ಚೇಂಜಸ್ ಆಗ್ತಾ ಹೋಗ್ತದೆ. ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಯಾವುದೇ ಒಂದು ಕ್ಯಾನ್ಸರ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ದಿ ಸೆಲ್ಸ್. ಚಿಕ್ಕ ಮಕ್ಕಳಲ್ಲಿ ನಾವು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಇರ್ತದೆ, ಅದು ಒಂದು ಒನ್ ಆಫ್ ದಿ ಮೇನ್ ರೀಸನ್. ನಾವು ಅದನ್ನು ನೋಡ್ಕೊಂಡಿರೋದಿಲ್ಲ, ಮಕ್ಕಳ ಹುಟ್ಟಿದಾಗ ಅದನ್ನು ನೋಡ್ಕೊಂಡು ಅದನ್ನು ಮಾಡಿ ಅದನ್ನು ಕರೆಕ್ಷನ್ ಮಾಡಿ ಬೇಗ ಒಂದು ವಿತಿನ್ 1 year ಒಳಗೆ ಅದನ್ನು ನಾವು ಕೆಳಗೆ ತರಬೇಕಾಗ್ತದೆ. ಸೊ ಇದು ಒನ್ ಆಫ್ ದಿ ಮೇಜರ್ ರೀಸನ್ ಫಾರ್ ದಿ ಟೆಸ್ಟಿಕ್ಯುಲರ್ ಕ್ಯಾನ್ಸರ್. ಪುರುಷರಲ್ಲಿ ಚಿಕ್ಕ ಮಕ್ಕಳಿಂದಾಗಲಿ ಮಿಡ್ಲ್ ಅಡಲ್ಟ್ ಏಜ್ ಗ್ರೂಪು, ಓಲ್ಡ್ ಏಜ್ ಗ್ರೂಪಲ್ಲೂ ಎಲ್ಲರೂ ಈ ಟೆಸ್ಟಿಸ್ ಕ್ಯಾನ್ಸರಿಂದ ಸಫರ್ ಮಾಡಿ ಸೆನ್ಸೇಷನ್ ಇಲ್ಲದೆ ಇರೋದು ಅದು ಕ್ಯಾನ್ಸರ್ಗೆ ಕಾರಣ ಇರ್ಬೋದು, ಅಥವಾ ಅದಕ್ಕೆ ಎಲ್ಲರೂ ಒಂದು ಹೆವಿನೆಸ್ಸು ಆಗೋದು, ಆಮೇಲೆ ಭಾರ ಅನ್ನೋ ಫೀಲ್ ಆಗೋದು. ಅವ್ರು 2 ಟೆಸ್ಟ್ ಇರೋದು, ರೈಟ್ ಟೆಸ್ಟ್ ಏನೋ ಡಿಫ್ರೆಂಟ್ ಆಗಿದೆ, ಇದೇನೋ ಆರ್ಕಿಟೆಕ್ಚರ್ ಡಿಫ್ರೆಂಟ್ ಆಗಿದೆ, ಅದು 3ನೇ ಸೈನ್. ಈಗ ಒಂದು ಕ್ಯಾನ್ಸರ್ ಇದೆ ಅಂತ ಅದಕ್ಕೆ ಬ್ಲಡ್ ಸಪ್ಲೈ ಇರೋದ್ರಿಂದ ಅಲ್ಲಿಂದ ಕ್ಯಾನ್ಸರ್ ಸೆಲ್ಸ್ ಬ್ಲಡ್ ಸಪ್ಲೈಯಿಂದ ಎಲ್ಲಿಗೆ ಬ್ರೈನ್ಗೆ ಹೋಗ್ಬೋದು, ಸ್ಕಲ್ಗೆ ಹೋಗ್ಬೋದು. ಹಾಗೆ ಯಾವಾಗ ಬೆನ್ನಿಗೆ ಹೋಗ್ತದೆ, ಸ್ಪೈನರ್ಗೆ ಹೋದಾಗ ಆ ಬೋನ್ ಏನಾದ್ರು ಇನ್ವಾಲ್ವ್ ಆದಾಗ ಬೋನ್ ಪೇನ್ ಬರಬಹುದು. ಯಾವಾಗ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ಬೇರೆ ಆರ್ಗನ್ಸ್ ಇನ್ವಾಲ್ವ್ ಆಗುತ್ತೆ, ಅದು ಅದಕ್ಕೆ ಫುಡ್ ಬೇಕಲ್ಲ, ಅದು ಬಾಡಿಲಿರೋ ಸರ್ಕ್ಯುಲೇಷನ್ ಇರೋ ಫುಡ್ ಎಲ್ಲ ಅದೇ ಹೇಳ್ಕೊತಾ ಇರುತ್ತೆ. ಡಾಕ್ಟರ್, ಈಗ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇದ್ದಾಗ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಲಿಕ್ಕೆ ಆಗುತ್ತಾ? ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ಹೇಳ್ತಾರೆ ಯೂಶಲಿ ಡಾಕ್ಟರ್ಸ್, ನಿಮಗೇನಾದ್ರೂ ಲಂಪ್ ಇದ್ರೆ ಟಚ್ ಮಾಡಿ ಗೊತ್ತಾಗುತ್ತೆ ಅಂತ. ಸೊ ಇದರಲ್ಲಿ ಆ ತರ ಅವರಿಗೆ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಹೌದು, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಅನ್ಡಿಸೆಂಡೆಡ್ ಟೆಸ್ಟಿಸ್ ಇದ್ರು ಅವ್ರ ತಾಯಿಗಳು ಅವ್ರನ್ನ 15 ವರ್ಷ ಆದ್ಮೇಲೆ ಕರ್ಕೊಂಡ್ಬರ್ತಾರೆ. ನಾವು ನೋಡೇ ಇರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ಟೆಸ್ಟ್ ಏನಕ್ಕೆ ಕೆಳಗಿರುತ್ತೆ ಅಂದ್ರೆ ಒಂದು ಕೂಲ್ ಆಗಿರೋದಕ್ಕೋಸ್ಕರ. ಬಾಡಿನಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಒಳಗಡೆ. ಟೆಸ್ಟಿಸ್ ಯಾವಾಗ ಒಳಗಡೆ ಇರುತ್ತೆ ಅನ್ಡಿಸೆಂಡೆಡ್ ಅಂತ ಆಗಿರುತ್ತೆ, ಅದು ಚೇಂಜಸ್ ಆಗ್ತಾ ಹೋಗ್ತದೆ. ಮಕ್ಕಳು ತಾಯಿಗೂ ಹೆಲ್ಪ್ ಬೇಕಾಗ್ತದೆ. ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅದು ಕೆಲವೊಮ್ಮೆ ಅಜ್ಜಿಗಳು ಇದೆಲ್ಲ ನೋಡೋದೆಲ್ಲ ಅಜ್ಜಿದಿರುಗಳೇ ಬಂದು ಹೇಳೋದು. ಅಕಸ್ಮಾತ್ ಸ್ಪ್ರೆಡ್ ಆಗಿದ್ರೆ, ಇಲ್ಲಿರೋ ಕ್ಯಾನ್ಸರ್ಗೆ ಬಾಡಿನಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಸರ್ಜರಿ ವಿಲ್ ನಾಟ್ ಹೆಲ್ಪ್. ಆಮೇಲೆ ಡಿಫ್ರೆನ್ಸ್ ಇರುತ್ತೆ, ಒಂದು ಸೈಜ್ ಜಾಸ್ತಿ ಇರುತ್ತೆ, ಒಂದು ಸೈಜ್ ಕಡಿಮೆ ಇರುತ್ತೆ. ಅವಾಗ್ಲೂ ಅವರು ಡಾಕ್ಟರ್ಗೆ ಅಲರ್ಟ್ ಮಾಡಬೇಕಾಗುತ್ತೆ. ಇದು ಆಮೇಲೆ ಒಂದು ಟೆಸ್ಟಿಸ್ ಇಲ್ಲ ಅಂತ ಹೇಳಿದ್ರೆ ಇದು ಮದುವೆ ಮಾಡೋಕ್ಕಾಗಲ್ಲ, ಎಲ್ಲ ಮುಚ್ಚಿಡೋದು, ಇದೆಲ್ಲ ಮಾಡ್ತಾರೆ. ಇದೆಲ್ಲ ಬೇಕಾಗಿಲ್ಲ. ಈಗ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಲ್ಲೂ ನಾವು ಅದನ್ನು ಕೆಳಗೆ ತಂದರೆ ಅದು ವರ್ಕ್ ಮಾಡೋ ಚಾನ್ಸಸ್ ಇದೆ. ಅಂದರೆ ಬೇಗ ತರಬೇಕು. ಅದು ಅನ್ಡಿಸೆಂಡೆಡ್ ಒಳಗಡೆ ಇರುತ್ತದೆ, ಅದನ್ನು ಈಚೆಗೆ ನಾವು ವಿತಿನ್ ಒನ್ ಇಯರ್ ತಂದರೆ ಅದು ಫಂಕ್ಷನ್ ಆಗ್ತದೆ. ಏನಕ್ಕೆ ತರ್ತೀವಿ? ಕೆಲವೊಮ್ಮೆ 10 ವರ್ಷದ ಹುಡುಗಿಗೆ ಸೈಕಲಾಜಿಕಲಿ ಒಂದು ಬೆನಿಫಿಟ್ ಈ ಮಿಸ್ಕಾನ್ಸೆಪ್ಷನ್ ಇಂದಾನೆ. ನಮ್ಗೆ ಒಂದೇ ಟೆಸ್ಟಿಸು, ಎಲ್ಲರಿಗೂ ಟೆನ್ಷನ್ ಆಗ್ಬಿಡ್ತಾರೆ. ಫಾದರ್ ಮದರ್ ಎಲ್ಲ ಟೆನ್ಷನ್ ಆಗ್ತಾರೆ. ಸೊ ಅವ್ರು ಮುಂದಕ್ಕೆ ಮದುವೆ ಆದಮೇಲೂ ಏನೋ ಒಂದು ಆ ಥರ ಒಂದು ಫೀಲಿಂಗು, ಅವ್ರಿಗೆ ಒಂದು ಫೀಲಿಂಗ್ ಆಗಬಾರ್ದು, ಮೆಂಟಲಿ ಸಫರ್ ಆಗಬಾರ್ದು ಅಂತ ಟೆಸ್ಟಿಸ್ ಹಾಕ್ಕೊಡ್ತೀವಿ. ಅವರು ದೇ ಆರ್ ಲೀಡಿಂಗ್ ದರ್ ನಾರ್ಮಲ್ ಲೈಫ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಾವು ಹೆಚ್ಚಾಗಿ ಮಹಿಳೆಯರ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ ಆ್ಯಂಡ್ ಅದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳು ಕೂಡ ಬಂದಿದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪುರುಷರ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಮೆನ್ಸ್ ಹೆಲ್ತನ್ನು ನೋಡ್ಕೊಳ್ಳುವಂಥದ್ದು ಯಾವ ರೀತಿ, ಅವರಿಗೆ ಬರುವಂಥ ಪ್ರಾಬ್ಲಮ್ಸ್, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂತ ಹೇಳಿದ್ರೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಂದರೆ ಏನು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಮನೋಹರ್ ಟಿ, ಚೀಫ್ ಯೂರಾಲಜಿಸ್ಟ್, ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಡೈರೆಕ್ಟರ್, ಅಪೋಲೋ ಇನ್ಸ್ಟಿಟ್ಯೂಟ್ ಆಫ್ ಯೂರೋಸೈನ್ಸ್, ಬ್ಯಾಂಗ್ಳೂರ್. ಡಾಕ್ಟರ್, ಈಗ ನಾವು ಪರ್ಟಿಕ್ಯುಲರ್ಲಿ ಈಗ ಪುರುಷರ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಅದರಲ್ಲಿ ಬರುವಂಥ ಒಂದು ಡಿಸೀಸ್ ಅಂತಂದ್ರೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಂತ. ಈಗ ಕ್ಯಾನ್ಸರ್ ಅನ್ನೋದು ಮುಂಚೆ ಎಲ್ಲ ಕ್ಯಾನ್ಸರ್ ಅಂದ್ರೆ ತುಂಬಾ ರೇರ್ ಆಗಿ ಬರುವಂಥ ಒಂದು ಹೆಲ್ತ್ ಇಶ್ಯೂ ಆಗಿತ್ತು. ಬಟ್ ಈಗ ಕ್ಯಾನ್ಸರ್ ಅಂದ್ರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಬರೋ ಥರನೇ ಕ್ಯಾನ್ಸರು ಬರೋ ಥರ ಆಗಿದೆ. ಸೊ ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಂದ್ರೆ ಏನು ಡಾಕ್ಟರ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ಅದೇ ಈಗ ಟೆಸ್ಟಿಕ್ಯುಲರ್ ಕ್ಯಾನ್ಸರ್, ಈಗ ನಾರ್ಮಲ್ ಪುರುಷರಲ್ಲಿ ನಿಮಗೆ ಒಂದು ಟೆಸ್ಟಿಸ್ ಅನ್ನೋದು ಎರಡು ಆರ್ಗನ್. ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸಿಂಗ್ ಅಂತ ಒಂದು ಆರ್ಗನ್ಸ್. ಅದು ನಾರ್ಮಲ್ ಆಗಿ ಅದು ಕೆಳಗಡೆ ನೀವು ನೋಡಿರ್ಬೋದು, ಬಾಡಿಯಿಂದ ಕೆಳಗಡೆ ಒಂದು ಸ್ಕ್ರೋಟಮ್ ಜಾಗದಲ್ಲಿ ಅದು ಕೆಳಗಡೆ ಇರುವಂತ 2 ಆರ್ಗನ್ ಅದು. ಸೊ ಇದು ಟೆಸ್ಟಿಸ್ ಅನ್ನೋದು ಪ್ರೊಡಕ್ಷನ್ ಆಫ್ ದಿ ಫ್ರಮ್ ದ ಸೆಂಟ್ರಲ್ ಹಾರ್ಮೋನ್ ಇಂದ ಅದಕ್ಕೆ ಕನೆಕ್ಷನ್ ಬಂದು ಅದು ಪ್ರೊಡಕ್ಷನ್ ಮಾಡುತ್ತೆ ಟೆಸ್ಟಿಸ್ ಲೋಕಲ್ ಆಗಿ. ಲೋಕಲ್ ಸೆಂಟ್ರಲ್ ಇಂದ ಡೈರೆಕ್ಷನ್ ಬಂದು ಅದಕ್ಕೆ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಇರುತ್ತೆ ಸೆಂಟ್ರಲ್ ಹಾರ್ಮೋನ್ಗೆ, ಹೈಪೋಥಾಲಮಸ್ ಇಂದ ಟೆಸ್ಟಿಸ್ಗೆ. ಸೊ ಆ ಫೀಡ್ಬ್ಯಾಕ್ ಇಂದ ಅದು ವರ್ಕ್ ಮಾಡ್ತಾ ಇರುತ್ತೆ, ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಅದಾದಮೇಲೆ ಅದರ ಒಳಗಿರೋ ಸ್ಟ್ರಕ್ಚರ್ಸಲ್ಲಿ ಅದು ದೇ ಆರ್ ಪ್ರೊಡ್ಯೂಸ್ ದಿ ಸೆಮೆನ್ ಪ್ರೊಡಕ್ಷನ್. ಈಗ ಮುಂದಕ್ಕೆ ಸೆಕ್ಷುವಲ್ ಲೈಫ್ಗೆ ಅಥವಾ ಮಕ್ಕಳಾಗಲಿಕ್ಕೆ ಒಂದು ಫರ್ಟಿಲಿಟಿ ಇಶ್ಯೂಗೆ ಬೇಕಾಗುವಂತಹ ವೀರ್ಯಾಣು ಪ್ರೊಡಕ್ಷನ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ಇದು ನಾರ್ಮಲ್ ಆಗಿ ಅನ್ಕೋಬೋದು, ಏನಿದು ಟೆಸ್ಟಿಸ್ ಕೆಳಗಡೆ ಇದೆ ಬಾಡಿಯಿಂದ, ಕೆಳಗಡೆ ಬಾಡಿ. ಕೆಲವ್ರಿಗೆ ನೀವು ಚಿಕ್ಕ ಮಕ್ಕಳು ನೋಡಿದಾಗ ಒಳಗಡೆ ಇರ್ತದೆ, ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ. ಒಳಗಡೆನೇ ಇರುತ್ತದೆ ಟೆಸ್ಟಿಸ್. ಒಬ್ಬನಿಗೆ ಒಬ್ಬ ಒಂಟಿ ಅಂತ ನೀವೆಲ್ಲ ಕೇಳೋದು ಹೇಳಿರ್ಬೋದು, ಒಂದೇನಪ್ಪ ಒಂದೇ ಟೆಸ್ಟಿಸ್ ಇದೆ ಅಂತ. ಅದೇ ನ್ಯಾಚುರಲ್ ಆಗಿ ಒಳಗಡೆ ಇರುತ್ತದೆ ಅಬ್ಡಮನ್, ಕೆಳಗಡೆ ಬಂದಿರೋದೇ ಇಲ್ಲ, ಕೆಳಗಡೆನೇ ಬಂದಿರೋದಿಲ್ಲ, ಕೆಲವೊಮ್ಮೆ ಎರಡೂ ಬಂದಿರೋದಿಲ್ಲ.
ಸೊ ಈ ಎಲ್ಲ ಟೆಸ್ಟಿಸ್ ಅನ್ನೋದು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಒಂದು ಕಂಡೀಷನ್ ಇದೆ. ಈ ಅನ್ಡಿಸೆಂಡೆಡ್ ಟೆಸ್ಟಿಸ್ ಕಾರಣದಿಂದ ನಾವು ಈ ಎಲ್ಲ ಕಾಯಿಲೆಗಳನ್ನು ನೋಡ್ತಾ ಇದ್ದೀವಿ. ಸೊ ಇದು ಈ ಯಾವಾಗ ಅನ್ಡಿಸೆಂಡೆಡ್ ಟೆಸ್ಟಿಸ್ ಆಗ್ತದೆ ಅದು ಅದರೊಳಗೆ ಚೇಂಜಸ್ ಆಗ್ತಾ ಹೋಗ್ತದೆ. ಬಾಡಿ ನಾರ್ಮಲ್ ಆಗಿ ಅದು ಕೂಲ್ ಆಗಿರಬೇಕು, ಟೆಸ್ಟಿಸ್ ನಾರ್ಮಲ್ ಆಗಿ ಅದು ಕೂಲ್ ಆಗಿರಬೇಕು. ನಾವೀಗ ನಮ್ಮ ಅಗೇನ್ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಹೊಡೆದು ಟೈಟ್ ಅಂಡರ್ವೇರ್ ಹಾಕೊಳ್ತೀವಿ, ಶಾಕ್ ಹಾಕೊಡ್ತಿದ್ದೀವಿ, ಅಲ್ಲಿಗೆ ಅದನ್ನ ಫ್ರೀಯಾಗಿ ಬಿಡಕ್ಕೆ ಇಡ್ತಾ ಇಲ್ಲ. ಅಲ್ಲಿ ಏನಾಗ್ತದೆ ಅದು ಜೆನೆಟಿಕ್ ಚೇಂಜಸ್ ಆಗ್ತಾ ಹೋಗ್ತದೆ. ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಯಾವುದೇ ಒಂದು ಕ್ಯಾನ್ಸರ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ದಿ ಸೆಲ್ಸ್. ಯಾವುದೋ ಬಾಡಿನ ರಚನೆ ಅಲ್ಲ, ಇದರ್ ಬಾಡಿ ವಿಲ್ ಅಂಡರ್ಗೋ ಹೈಪರ್ಟ್ರೋಫಿ ಆರ್ ಅಟ್ರೋಫಿ. ಬಾಡಿನಲ್ಲಿ ಚೇಂಜ್ ಆಗೋದು, ಹುಗ್ಗುವಿಕೆ ಕುಗ್ಗುವಿಕೆ, ಬಾಡಿನಲ್ಲಿ ಚೇಂಜಸ್ ಆಗೋದು. ಯಾವುದೇ ಒಂದು ಬಾಡಿ ಇನ್ ಜನರಲ್ ಆಗಿ ಕ್ಯಾನ್ಸರ್ ಸ್ಪೆಸಿಫಿಕ್ ಆಗೋದು ಕನ್ಫ್ಯೂಷನ್. ಈಗ ಬೇಡ, ಅರ್ಥ ಮಾಡ್ಕೊಂಡ ನಮ್ಮ ನಾರ್ಮಲ್ ಲೈಫ್ಗೆ ಏನು ಬೇಕು, ಒಂದು ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇದೆ, ಒಂದು ಆರ್ಗನ್ನು ಇದ್ರ ಹಿಗ್ಗುತ್ತೆ ಇದ್ರ ಕುಗ್ಗುತ್ತೆ. ಆ ಹಿಗ್ಗುವಿಕೆ ಕುಗ್ಗುವಿಕೆ ಒಂದು ಪ್ರಾಸೆಸ್ ಇರುತ್ತೆ. ಅದರಲ್ಲಿ ಏನಾದ್ರು ಸ್ವಲ್ಪ ಏರುಪೇರು ಆದಾಗ ಜಾಸ್ತಿ ಹಿಗ್ಗದಾಗ ಏನಾಗುತ್ತೆ, ಜಾಸ್ತಿ ಕುಗ್ಗದಾಗ ಏನಾಗುತ್ತೆ, ಕ್ಯಾನ್ಸರ್ ಡೆವಲಪ್ ಆಗುತ್ತೆ, ಅಬರೇಷನ್ಸ್ ಆಗುತ್ತೆ, DNA ಸೆಲ್ಯುಲಾರ್ ಚೇಂಜಸ್ ಆಗುತ್ತೆ, ಸೆಲ್ಯುಲರ್ ಸಡನ್ ಆಗಿ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಹಾಗಾಗಿ ಅದಕ್ಕೆ ನಾವು ಯಾವುದೇ ಒಂದು ಕ್ಯಾನ್ಸರ್ ಎಲ್ಲೇ ಇರಲಿ, ಕ್ಯಾನ್ಸರ್ ಟೆಸ್ಟಿಸ್ ಕ್ಯಾನ್ಸರ್ ಅಂತ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಲಿ, ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಯಾವುದೇ ಒಂದು ಇದಕ್ಕೆ ಅದು ಸೆಲ್ಯುಲಾರ್ ಹೈಪರ್ಟ್ರೋಫಿ ಆಗಿ ಅದರದ್ದು ಒಂದು ಮಲ್ಟಿಪ್ಲಿಕೇಶನ್ ಆಗಿ ಆಗ್ತದೆ. ಇನ್ಸಿಡೆಂಟಲ್ಲಿ ನೀವು ಕೇಳಿದಿರೋ ಪ್ರಶ್ನೆಯಲ್ಲಿ ಟೆಸ್ಟಿಸ್ ಇಸ್ ಎ ಕಲ್ಪ್ರೇಟ್ ಆರ್ಗನ್ ಆಗಿರೋದ್ರಿಂದ ಅಲ್ಲಿ ಟೆಸ್ಟಿಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಅದು ಏನಕ್ಕೆ ಚೇಂಜಸ್ ಆಗ್ತದೆ ಅಂತ ಕೇಳಿದ್ದಕ್ಕೆ ನಾವು ಒಂದು ಅನ್ಡಿಸೆಂಡೆಡ್ ಟೆಸ್ಟಿಸ್ ಕಾಮನ್, ಚಿಕ್ಕ ಮಕ್ಕಳಲ್ಲಿ ನಾವು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಇರ್ತದೆ. ಅದು ಒಂದು ಒನ್ ಆಫ್ ದಿ ಮೇನ್ ರೀಸನ್. ನಾವು ಅದನ್ನು ನೋಡ್ಕೊಂಡಿರೋದಿಲ್ಲ, ಮಕ್ಕಳ ಹುಟ್ಟಿದಾಗ ಅದನ್ನು ನೋಡ್ಕೊಂಡು ಅದನ್ನು ಮಾಡಿ ಅದನ್ನು ಕರೆಕ್ಷನ್ ಮಾಡಿ ಬೇಗ ಒಂದು ವಿತಿನ್ 1 year ಒಳಗೆ ಅದನ್ನು ನಾವು ಕೆಳಗೆ ತರಬೇಕಾಗ್ತದೆ. ಸೊ ಇದು ಒನ್ ಆಫ್ ದಿ ಮೇಜರ್ ರೀಸನ್ ಫಾರ್ ದಿ ಟೆಸ್ಟಿಕ್ಯುಲರ್ ಕ್ಯಾನ್ಸರು. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರದ್ರೊಳಗೂ ಬರೋಂಥದ್ದಿಲ್ಲ, ಚಿಕ್ಕ ಮಕ್ಕಳಲ್ಲೂ ಬರ್ಬೋದು, ಅಡಲ್ಟ್ ಏಜ್ ಗ್ರೂಪಲ್ಲಿ ಬರ್ಬೋದು. ನಾವು ಅದನ್ನು ಅನ್ಡಿಸೆಂಡೆಡ್ ಟೆಸ್ಟಿಸ್ನ ನಾವು ಮರ್ತುಬಿಟ್ರೆ ಆ್ಯಸ್ ಎ ರೆಸ್ಪಾನ್ಸ್ ಹಿಗ್ಗುವಿಕೆ ಕುಗ್ಗುವಿಕೆ ಅಂತ ಹೇಳಿದ್ದು ಅದು ಓಲ್ಡ್ ಏಜಲ್ಲೂ ಬರ್ಬೋದು. ಈ ಎಲ್ಲ ಪುರುಷರಲ್ಲೇ ಚಿಕ್ಕ ಮಕ್ಕಳಿಂದಾಗಲಿ ಮಿಡ್ಲ್ ಅಡಲ್ಟ್ ಏಜ್ ಗ್ರೂಪು ಓಲ್ಡ್ ಏಜ್ ಗ್ರೂಪಲ್ಲೂ ಎಲ್ಲರೂ ಈ ಟೆಸ್ಟಿಸ್ ಕ್ಯಾನ್ಸರಿಂದ ಸಫರ್ ಮಾಡ್ತಾರೆ. ಅಂದ್ರೆ ಯಾವ ವಯಸ್ಸಿನಲ್ಲೂ ಕೂಡ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆ. ಸೊ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್ ಇದ್ರದ್ದು? ಅದು ಒಂದಪ್ಪ ಏನು ಅಂತ ಹೇಳಿದ್ರೆ ಇದ್ರದ್ದು ಸಿಂಪ್ಟಮ್ಸ್ ಅಷ್ಟೊಂದು ಇರಲಿಕ್ಕಿಲ್ಲ. ಯಾಕೆಂದರೆ ಎಲ್ಲ ಕ್ಯಾನ್ಸರ್ಗಳಲ್ಲೂ ನಿಮಗೆ ನೋಡ್ಬೋದು, ನೀವು ಬೇರೆ ಯಾವುದೋ ಇನ್ಫೆಕ್ಷನ್ ಆದರೆ ಒಂದು ಅರ್ಲಿಯಾಗಿ ಬರ್ತದೆ. ಇನ್ಫೆಕ್ಷನಲ್ಲಿ ನಿಮಗೆ ಒಂದು ಬಾಡಿ ರೆಸ್ಪಾನ್ಸ್ಗೆ ಅವ್ರಿಗೆ ಜ್ವರ ಬರೋದು, ಕೇನ್ ಬರೋದು, ಏನೋ ಬರ್ತಾ ಇರುತ್ತೆ. ಇಲ್ಲೇನಾಗ್ತದೆ, ಕ್ಯಾನ್ಸರ್ಗಳು ಸೆಲ್ಯುಲರ್ ಚೇಂಜಸ್ ಆಗ್ತಾ ಏನಾಗ್ತದೆ, ಅದು ಬಾಡಿನಲ್ಲಿ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಆರ್ಗನ್ಸ್ ಎಲ್ಲನೂ ಅದು ತಿಂತಾ ಬರ್ತದೆ. ನಿಮಗೆ ಸೆನ್ಸೇಷನೇ ಇರೋದಿಲ್ಲ ಕೆಲವೊಮ್ಮೆ. ಸೊ ಹಾಗಾಗಿ ಯಾವಾಗ ನೋಡಿದ್ರು ಕ್ಯಾನ್ಸರ್ ಅನ್ನೋದು ಯಾವುದು ನಿಧಾನವಾಗಿ ಬೆಳೆದು ಎಕ್ಸ್ಪ್ಲೋರ್ಡ್ ಆಗೋವಂಥ ಕಾಯಿಲೆಗಳದು ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ನಾರ್ಮಲ್ ಆಗಿ ಏನಾಗ್ತದೆ, ಅದು ಅವ್ರಿಗೆ ಒಂದು ಹೆವಿನೆಸ್ ಅನ್ನಿಸ್ತದೆ. ಒಂದು ಬಾಡಿನಲ್ಲಿ ಒಂದು ಟೋಟಲ್ ಏರಿಯಾದಲ್ಲಿ ಅವ್ರಿಗೆ ಒಂದು ಸಿಂಪ್ಟಮ್ಸ್ ಏನಪ್ಪ ಅಂದ್ರೆ ಹೆವಿನೆಸ್ ಅಂತ ಬರ್ತದೆ. ಈಗ ಟೆಸ್ಟಿಸ್ ಅನ್ನೋದು ಒಂದು ಆರ್ಗನ್, ಅದು ವೆರಿ ಸೆನ್ಸಿಟಿವ್. ಅದನ್ನು ನಾವು ಟಚ್ ಮಾಡಿದಾಗ ಸಿಕ್ಕನಿಂಗ್ ಸೆನ್ಸೇಷನ್ ಅಂತ ಬರುತ್ತೆ. ಸೆನ್ಸೇಷನ್ ಇಸ್ ಡಿಫ್ರೆಂಟ್. ಅದು ಯಾರೋ ಒಬ್ಬರು ಇದು ಮಾಡ್ತಾರೆ ಅಂತ ಹೇಳಿದ್ರೆ ಟೆಸ್ಟಿಸ್ ಅಲ್ಲಿ ಕೆಳಗೆ ಇರೋದ್ರಿಂದ ಅದು ಪ್ರೋನ್ ಟು ಇಂಜುರಿ, ಕ್ರಿಕೆಟ್ ಬಾಲ್ ಇಂಜುರಿ ಆಗ್ಬೋದು. ಅದು ಅವ್ರು ಆಡ್ತಾ ಇರ್ತಾರೆ, ಅಲ್ಲಿ ಏನೋ ಏಟ್ ಬಿತ್ತು, ಅವ್ರಿಗೇನು ಗೊತ್ತಾಗಿರೋದಿಲ್ಲ, ಏಟ್ ಬಿದ್ರೂ ಗೊತ್ತಾಗಿರೋದಿಲ್ಲ. ದಟ್ ಇಸ್ ದ ಫಸ್ಟ್ ಸೈನ್, ಲಾಸ್ ಆಫ್ ಸೆನ್ಸೇಷನ್ ಆಫ್ ದಿ ಟೆಸ್ಟಿಸ್. ದಟ್ ಇಸ್ ಅದು ಫಸ್ಟು ಸೆನ್ಸೇಷನ್ ಇದ್ದರೆ ಅದೇ ಫಸ್ಟ್ ಇಂಡಿಕೇಶನ್ನು ನಾವು ವಿ ಆರ್ ಡೀಲಿಂಗ್ ವಿತ್ ಸಮಥಿಂಗ್ ಡಿಫ್ರೆಂಟ್. ಸೊ ಆ ಕಾರಣ ನಂಬರ್ 1 ಸೆನ್ಸೇಷನ್ ಇಲ್ಲದೆ ಇರೋದು ಅದು ಕ್ಯಾನ್ಸರ್ಗೆ ಕಾರಣ ಇರ್ಬೋದು, ಅಥವಾ ಅದಕ್ಕೆ ಎಲ್ಲಾರು ಒಂದು ಹೆವಿನೆಸ್ಸು ಆಗೋದು, ಆಮೇಲೆ ಫೀಲ್ ಆಗೋದು. ಅವ್ರು 2 ಟೆಸ್ಟ್ ಇರೋದು, ರೈಟ್ ಟೆಸ್ಟ್ ಏನೋ ಡಿಫ್ರೆಂಟ್ ಆಗಿದೆ, ಇದೇನೋ ಆರ್ಕಿಟೆಕ್ಚರು ಡಿಫ್ರೆಂಟ್ ಆಗಿದೆ, ಅದು 3ನೇ ಸೈನ್. ಅರ್ಲಿ ಸ್ಟೇಜಸ್ಸಲ್ಲಿ ಇದೆಲ್ಲ ಬರ್ತದೆ. ಆಮೇಲೆ ಅದು ಹ್ಯಾಂಗಿಂಗ್ ಡೌನ್, ಅದಕ್ಕೆ ಒಂದು ಟೆಸ್ಟಿಸ್ ಒಂದು ಸಮತೋಲನ ಇರೋದು, ಒಂದು ಕೆಳಗಿರುತ್ತೆ, ಒಂದು ಮೇಲಿರುತ್ತೆ. ಸೊ ಆಗ ಅವ್ರಿಗೆ ಗೊತ್ತಾಗ್ತದೆ ಅದು ಇದನ್ನ ಇರ್ಬೋದು. ಆಗ ಅವ್ರು ಡಾಕ್ಟರ್ ಕರೆಕ್ಟ್ ಮಾಡಬೇಕಾಗ್ತದೆ. ಬೇರೆ ಇನ್ನೇನಾದ್ರು ಅದೆಲ್ಲ ಸ್ಪ್ರೆಡ್ ಆದಮೇಲೆ ಅದು ಎಲ್ಲ ಬಾಡಿನಲ್ಲಿ ಸಿಂಪ್ಟಮ್ಸ್, ಈಗ ನಾವು ಊಟ ಸೇರದೇ ಇರೋದು, ವೆಯ್ಟ್ ಲಾಸ್ ಆಗೋದು, ತುಂಬ ಅದು ಸ್ಪ್ರೆಡ್, ಕ್ಯಾನ್ಸರ್ ಸ್ಪ್ರೆಡ್ ಆದಾಗ ಈ ಎಲ್ಲ ಸಿಂಪ್ಟಮ್ಸ್ ಕೂಡ ಅವ್ರಿಗೆ ಸ್ಪ್ರೆಡ್, ಬೋನಿಗೆ ಸ್ಪ್ರೆಡ್ ಆದಾಗ ಬೋನ್ ಪೇನ್ ಬರುತ್ತೆ, ಲಂಗ್ ಸ್ಪ್ರೆಡ್ ಆದಾಗ ಕಾಫ್ ಸಿಂಪ್ಟಮ್ಸ್ ಬರುತ್ತೆ, ಸ್ಪ್ರೆಡ್ ಆಗುತ್ತೆ. ಇದು ಸ್ಪ್ರೆಡ್ ಆಗೋದು ಯಾವುದೇ ಕ್ಯಾನ್ಸರ್ ಆದರೂ ಅಷ್ಟೇ. ನ್ಯಾಚುರಲ್ ಹಿಸ್ಟ್ರಿ ಆಗಿದೆ, ಒಂದು ನ್ಯಾಚುರಲ್ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಫಸ್ಟ್ ಲೋಕಲ್ ಆಗಿದ್ದು, ಆಮೇಲೆ ಗ್ಲೋಬಲ್ ಆಗುತ್ತೆ. ಅಂದ್ರೆ ಇಂಥದ್ದೇ ಸ್ಟೇಜ್ ಅಂತ ಇರುತ್ತೆ, ಅದು 3-4ನೇ ಹಂತಕ್ಕೆ ಹೋದಾಗ ಎಲ್ಲ ಹಂತದಲ್ಲೂ ಹೋಗ್ತದೆ. ಯಾಕಂದ್ರೆ ಯಾವ್ದಾವ್ ಸಿಂಪ್ಟಮ್ಸ್ ಅಂದಾಗ ಲೋಕಲ್ ಸ್ಟೇಜ್, ಲೋಕಲ್ ಸಿಂಪ್ಟಮ್ಸ್ ಈ ತರ ಬರ್ತದೆ. ಅದು ಸ್ಪ್ರೆಡ್ ಆದಾಗ ಈ ತರ ನಮ್ಗೆ ಏನೇನು ಯಾವ್ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೆ, ಅವಾಗ ನಾವು ಅದು ಏನು ಅವರು ಬರೋದೇ ಬೇರೆ ಸಿಂಪ್ಟಮ್ಸ್ ಇಂದ ಬರ್ತಾರೆ. ಸರ್, ಈಗ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇದ್ದಾಗ ಬೆನ್ನಿನ ಹತ್ರ, ಭುಜದ ಹತ್ರ ಪೇನ್ ಏನಾದರೂ ಇರುತ್ತಾ? ಆ ಥರ ಸಿಂಪ್ಟಮ್ಸ್ ಏನಾದರೂ? ಅದೇ ಭುಜ ಬರ್ತದೆ. ಅದಕ್ಕೆ ಟೆಸ್ಟಿಸ್ ಕ್ಯಾನ್ಸರ್ ಏನಾಗ್ತದೆ, ಒಂದು ಲಿಂಫ್ ನೋಡ್ ನಾವು ಅದು ಲೋಕೋ ರೀಜನಲ್ಲು ಸ್ಪ್ರೆಡ್ಗೆ. ಲೋಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ಆರ್ಗನ್, ಲೋಕಲ್ ಆರ್ಗನ್. ಲೋಕೋ ರೀಜನಲ್ ಅಂದರೆ ಅದ್ರ ಪಕ್ಕದಲ್ಲಿರೋ ಆರ್ಗನ್. ಡಿಸ್ಟೆಂಟ್ ಅಂದರೆ ಅವೇ ಫ್ರಮ್ ದ ಆರಿಜಿನ್ ಆಫ್ ದಿ ಕ್ಯಾನ್ಸರ್. ಲೋಕೋ ರೀಜನಲ್ ಆ್ಯಂಡ್ ಡಿಸ್ಟೆಂಟ್ ಅಂತ ಹೇಳ್ತೀವಿ. ಡಿಸ್ಟೆಂಟ್ ಅಂತ ಯಾವಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ ಬ್ಲಡ್ಡಲ್ಲೇ ಹೋಗ್ಬಿಡ್ಬೋದು ಡೈರೆಕ್ಟ್ ಆಗಿ. ಈಗ ಒಂದು ಕ್ಯಾನ್ಸರ್ ಇದೆ ಅಂತ ಅದಕ್ಕೆ ಬ್ಲಡ್ ಸಪ್ಲೈ ಇರೋದ್ರಿಂದ ಅಲ್ಲಿಂದ ಕ್ಯಾನ್ಸರ್ ಸೆಲ್ಸ್ ಬ್ಲಡ್ ಸಪ್ಲೈಯಿಂದ ಎಲ್ಲಿಗೆ ಬ್ರೈನ್ಗೆ ಹೋಗ್ಬೋದು.
ಸ್ಕಲ್ಗೆ ಹೋಗ್ಬೋದು. ಹಾಗೆ ಯಾವಾಗ ಬೆನ್ನಿಗೆ ಹೋಗ್ತದೆ, ಸ್ಪೈನರ್ಗೆ ಹೋದಾಗ ಆ ಬೋನ್ ಏನಾದ್ರು ಇನ್ವಾಲ್ವ್ ಆದಾಗ ಬೋನ್ ಪೇನ್ ಬರಬಹುದು. ಸೊ ಆ ರೀತಿ ಪೇನ್ ಬರುವಂತ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಬಿಕಾಸ್ ಆಫ್ ದಿ ಹ್ಯಾಂಗಿಂಗ್ ಸೆನ್ಸೇಷನ್, ಎಷ್ಟು ಜಾಸ್ತಿ ಇರೋದ್ರಿಂದ ಪುಲ್ಲಿಂಗ್ ಸೆನ್ಸೇಷನ್ ಅಂತ ಇರುತ್ತೆ. ಅವ್ರಿಗೆ ಒಂದು ಸ್ವಲ್ಪ ಲೆಫ್ಟ್ ಸೈಡ್ ಫ್ಲಾಂಕ್ ಪೇನ್ ತರ ಬರುತ್ತದೆ ಅರ್ಲಿ ಸ್ಟೇಜಸ್ ಅಲ್ಲಿ. ಫ್ಲಾಂಕ್ ಪೇನ್ ಅಂತ ಬರ್ತದೆ. ಅದು ಬೋನ್ ಪೇನು ಬೋನ್ ಟಚ್ ಮಾಡಿದಾಗ ಬೋನ್ ಬರೋದಲ್ಲ, ಅದಕ್ಕೆ ಸ್ಪ್ರೆಡೆಡ್ ಡಿಸೀಸ್ ಅಂತ ಹೇಳ್ತೀವಿ. ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅವರಿಗೆ? ಯೂರಿನ್ ಪಾಸ್ ಮಾಡೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಷ್ಟೊಂದು. ಯಾಕೆ ಟೆಸ್ಟಿಸ್ ಕ್ಯಾನ್ಸರ್ಗೂ ಅದು ರೂಟೇ ಡಿಫ್ರೆಂಟ್ ಇದೆ, ಪ್ಯಾರಲಲ್ ರೂಟು. ಯೂರಿನರಿ ಮೂತ್ರ ನಾಳನೇ ಬೇರೆ ಕಡೆ ಇರ್ತದೆ, ಯೂರಿನರಿ ಬ್ಲಾಡರ್ ಅಲ್ಲಿ ಪ್ರಾಸ್ಟೇಟ್ ಪಾಸ್ ಮಾಡುವಂತ ಟೈಮಲ್ಲಿ ಏನಾದರೂ ಇಲ್ಲ ಅದು ಪಾಸ್ ಮಾಡೋ ಟೈಮಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಅಷ್ಟೇ. ಪಾಸ್ ಮಾಡಿದಾಗ ಮಾಡಬೇಕಾದ್ರೆ ಅದು ಪಕ್ಕದಲ್ಲಿರೋ ಸ್ವೆಲ್ಲಿಂಗ್ ಅಂತ ಗೊತ್ತಾಗ್ತದೆ. ಯೂರಿನರಿ ಸಿಂಪ್ಟಮ್ಸ್ ಅಷ್ಟೊಂದು ಇರ್ಲಿಕ್ಕಿಲ್ಲ ಇದ್ರೊಳಗೆ, ಅಷ್ಟೊಂದು ಕನೆಕ್ಷನ್ ಏನು ಇಲ್ಲ. ಈಗ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇದ್ದವರಿಗೆ ಒಮ್ಮೆಲೆ ತೂಕ ಇಳಿಕೆ ಆಗೋದು ಆ ತರ ಏನಾದ್ರೂ ಆಗುತ್ತಾ? ಬಾಡಿ ವೇಟ್ ಸಡನ್ ಆಗಿ ಕಡಿಮೆ ಆಗೋದು ಅಥವಾ ಬಾಡಿಲಿ ಬೇರೆ ಏನಾದ್ರೂ ಚೇಂಜಸ್ ಆಗುತ್ತಾ? ಬಾಡಿನಲ್ಲಿ ಚೇಂಜಸ್ ಅಂತ ಹೇಳಿದ್ರೆ ಈಗ ಒಂದು ಸೆನ್ಸೇಷನ್ ಇಲ್ಲದೆ ಇದ್ದಾಗ ಅದು ದೊಡ್ಡದಾಗ್ತಾ ಬರ್ತದೆ. ಅದರಲ್ಲಿಲ್ಲ ಹಾರ್ಮೋನ್ ಚೇಂಜಸ್ಗೆ ಏನಾದ್ರು ತೊಂದರೆ ಆದಾಗ ಅವರು ಹಾರ್ಮೋನ್ ಡಿಫ್ರೆಂಟ್ ಹಾರ್ಮೋನಲ್ಲಿ ತೋರಿಸ್ಕೋಬೋದು. ಅವರು ಅಂದರೆ ಒಂದು ಆಕ್ಟಿವಿಟೀಸ್ಗೆ ಕಡಿಮೆ ಆಗ್ತಾ ಬರ್ತದೆ, ಅವ್ರಿಗೆ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಬರ್ತದೆ, ತೂಕ ಜಾಸ್ತಿ ಆಗ್ತಾ ಬರ್ತದೆ. ಕೆಲವರು ನಾವು ನೋಡಿದ್ದೀವಿ ಅದು ಅರ್ಲಿ ಸ್ಟೇಜಸಲ್ಲಿ. ಯಾವಾಗ ಅದು ಲೇಟ್ ಸ್ಟೇಜ್ ಹೋಗ್ತದೆ, ನಾವು ಬಾಡಿಯ ವೆಯ್ಟ್ ಲಾಸ್ ಯಾವಾಗ ನೋಡ್ತೀವಿ ಅಂದರೆ ಯಾವುದೇ ಕ್ಯಾನ್ಸರನ್ನು ವೆಯ್ಟ್ ಲಾಸ್ ಅಕರ್ಸ್ ವೆನ್ ಇಟ್ ಈಸ್ ಸ್ಪ್ರೆಡ್ ಔಟ್. ಯಾವಾಗ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ಬೇರೆ ಆರ್ಗನ್ಸ್ ಇನ್ವಾಲ್ವ್ ಆಗುತ್ತೆ, ಅದು ಅದಕ್ಕೆ ಫುಡ್ ಬೇಕಲ್ಲ, ಅದು ಬಾಡಿಲಿರೋ ಸರ್ಕ್ಯುಲೇಷನ್ ಇರೋ ಫುಡ್ ಎಲ್ಲ ಅದೇ ಎಳ್ಕೊತಾ ಇರುತ್ತೆ. ಸೊ ಹಾಗಾಗಿ ಮನುಷ್ಯನಿಗೆ ನಾರ್ಮಲ್ ಸೆಲ್ಗೆ ಬರೋದು ಅಬ್ನಾರ್ಮಲ್ ಸೆಲ್ ಈಸ್ ಟೇಕಿಂಗ್ ಆಲ್ ದ ನ್ಯೂಟ್ರಿಷನ್. ಅಬ್ನಾರ್ಮಲ್ ಸೆಲ್ ಎಲ್ಲ ನ್ಯೂಟ್ರಿಷನ್ ತೊಗೊಂಡಾಗ ನಾರ್ಮಲ್ ಸೆಲ್ಲು ಸಫರ್ ಆಗುತ್ತೆ. ಆಗ ಪೇಷಂಟು ನಾರ್ಮಲ್ ಆಗಿ ಕುಗ್ತಾ ಹೋಗ್ತಾನೆ, ಲಾಸ್ ಆಫ್ ಅಪಟೈಟ್ ಆಗ್ತದೆ, ಊಟ ಸೇರೋದಿಲ್ಲ, ಲಾಸ್ ಆಫ್ ಅಪಟೈಟು, ಲಾಸ್ ಆಫ್ ವೆಯ್ಟು. ಇದು ಎರಡು ಸಿಂಪ್ಟಮು ಅಡ್ವಾನ್ಸ್ ಸ್ಟೇಜ್ ಆಫ್ ಡಿಸೀಸಲ್ಲಿ ಕಾಣುವಂಥ ಕ್ಯಾನ್ಸರ್ ಸ್ಟೇಜಲ್ಲಿ ಟೆಸ್ಟಿಸ್ ಒಂದೇ ಅಂತಲ್ಲ, ಯಾವುದೇ ಕ್ಯಾನ್ಸರ್ಗೂ ಬರ್ಬೋದು. ಹಾಗಾಗಿ ಕ್ಯಾನ್ಸರ್ ಈಗ 3 ಅಥವಾ 4ನೇ ಹಂತ ಅಥವಾ ಅಡ್ವಾನ್ಸ್ ಸ್ಟೇಜ್ ಹೋದಾಗ ಬಾಡಿ ವೇಟ್ ಕಡಿಮೆ ಆಗ್ತದೆ. ಡಾಕ್ಟರ್, ಈಗ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇದ್ದಾಗ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಲಿಕ್ಕೆ ಆಗುತ್ತಾ? ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ಹೇಳ್ತಾರೆ ಯೂಶಲಿ ಡಾಕ್ಟರ್ಸ್, ನಿಮಗೇನಾದ್ರೂ ಲಂಪ್ ಇದ್ರೆ ಟಚ್ ಮಾಡಿ ಗೊತ್ತಾಗುತ್ತೆ ಅಂತ. ಸೊ ಇದರಲ್ಲಿ ಆ ಥರ ಅವರಿಗೆ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಹೌದು, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಈಗ ನೀವು ಫಿಮೇಲಲ್ಲಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅದು ಅಟ್ಲೀಸ್ಟ್ ಸ್ವಲ್ಪ ಅಲ್ಲಿ ಡಿಫಿಕಲ್ಟ್ ಇರುತ್ತೆ. ಇಲ್ಲಿ ಇದು ಚಿಕ್ಕ ಮಗುವಿಂದನೇ ಶುರು ಆಗ್ತದೆ, ಹುಟ್ಟದಾಗಿಂದನೇ ಶುರುವಾಗುವಂಥ ಒಂದು ಎಕ್ಸಾಮಿನೇಷನ್ ಮಾಡುವಂಥ ಒಂದು ಆಸ್ಪದ ಇರುವಂಥದ್ದು. ಕೆಲವರು ನಾವು ನೋಡ್ತಿರೋದ್ರಲ್ಲಿ ಒಂದು 15% ನಾರ್ಮಲ್ ಮಗು ಅನ್ಡಿಸ್ಟೆಂಡೆಡ್ ಟೆಸ್ಟಿಸ್ ಇದ್ರು ನಾವು ತಾಯಿಗಳು ಅವ್ರನ್ನ 15 ವರ್ಷ ಆದ್ಮೇಲೆ ಕರ್ಕೊಂಬರ್ತಾರೆ. ನಾವು ನೋಡೇ ಇರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. 10 ವರ್ಷ 8 ವರ್ಷ ಸ್ನಾನ ಮಾಡಿಸ್ಬೇಕಾದ್ರೆ ಅವನು ಬೇರೆ ಮಕ್ಕಳುಗಳು ನೋಡಿ ಹೇಳುವಂಥ. ಸೊ ತಾಯಿಯಿಂದಿರ ಇದು ಶುರುವಾಗ್ತದೆ ಅಲ್ಲೇ ಹುಟ್ಟಿದಾಗ. ಯಾವಾಗ ತಾಯಿ ನೋಡ್ಕೊಂಡು ಅವಾಗಲೇ ಎಕ್ಸಾಮಿನೇಷನ್ ಮಾಡೋವಂಥ ಪರಿಸ್ಥಿತಿ. ಅಲ್ಲೂ ಕೆಲವೊಮ್ಮೆ ಎಲ್ಲ ನಮ್ಮ ಟ್ರೆಷರು ಪೆನ್ಷನ್ಗಳಲ್ಲಿ ಈ ಆರ್ಗನ್ಗಳಿಗೆ ಗಮನ ಕೊಡದೆ ಅದೂ ಜಾಸ್ತಿ ಇದೆ. ಸೊ ಸೆಲ್ಫ್ ಎಕ್ಸಾಮಿನೇಷನ್ನು ಅದು ಊಟದಾಗಿಂದನೇ ಶುರು ಆಗ್ತದೆ. ಅದು ಈಸಿಯಾಗೂ ಮಾಡ್ಬೋದು. ಅದನ್ನು ನಾವು ನಾವೇ ಮಾಡ್ಕೊಳ್ಳೋ ಸೆಲ್ಫ್ ಎಕ್ಸಾಮಿನೇಷನ್ನ ಮದರ್ಗೆ ಫಸ್ಟ್ ಕಲಿಸ್ಬೇಕಾಗ್ತದೆ. ಮದರ್ಗೆ ಕಳಿಸಿ ಅದೇ ಅವರು ನೋಡ್ತಾ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿದರೆ ರಿಟ್ರಾಕ್ಟರ್ ಅಂತ ಹೇಳಿದ್ರೆ ಒಳಗೋಗುವಂಥ ಟೆಸ್ಟ್ ಇರ್ತದೆ, ರಿಟ್ರಾಕ್ಟರ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಅದು ಅನ್ಡಿಸೆಂಡೆಡ್ ಅಂತ ಇರುತ್ತೆ, ಅನ್ಡಿಸೆಂಡೆಡ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ನೋಡ್ಕೋಬೇಕು ನಾವು. ಈಗ ಅನ್ಡಿಸೆಂಡೆಡ್ ಯಾವಾಗ ರಿಟ್ರಾಕ್ಟರ್ ಇರುತ್ತೆ ಆ ಟೈಮಲ್ಲಿ ನಾವು ನೋಡ್ಕೊಂಡು ಅದನ್ನು ಎಕ್ಸಾಮಿನೇಷನ್ ಬಂದರೆ ಅದನ್ನು ನಾವು ಅರ್ಲಿಯರೇ ಕಂಡುಹಿಡಿಬೋದು. ಅದಾದಮೇಲೂ ಸೆಲ್ಫ್ ಎಕ್ಸಾಮಿನೇಷನ್ನು ಅಡಲ್ಟ್ ಏಜ್ ಗ್ರೂಪಲ್ಲಿ, ಲೇಟ್ ಏಜ್ ಗ್ರೂಪಲ್ಲಿ, ಆಮೇಲೆ ಮಿಡ್ಲ್ ಅಡಲ್ಟ್ ಏಜ್ ಗ್ರೂಪಲ್ಲಿ ಅವರು ಎಕ್ಸಾಮಿನೇಷನ್ ಮಾಡ್ಕೋತಾರೆ. ಯೂಶಲಿ ನಾರ್ಮಲಾಗಿ ಅಡಲ್ಟ್ಸಲ್ಲಿ ಯೂಶಲಿ ಅದೊಂದು ವಯಸ್ಸು ಆದಮೇಲೆ ಅವರು ಟಚ್ ಮಾಡಿಕೊಂಡು ಇದು ಮಾಡ್ತಾ ಇರ್ತಾರೆ. ಸೆಲ್ಫ್ ಎಕ್ಸಾಮಿನೇಷನ್ ಕಾಮನ್ ಆಗಿರುತ್ತೆ. ಬಟ್ ದ ಪ್ರಾಬ್ಲಮ್ ಆಫ್ ಸೆಲ್ಫ್ ಎಕ್ಸಾಮಿನೇಷನ್ ಕಮ್ಸ್ ಇದು ಹುಟ್ಟಿದಾಗಿಂದ ಒಂದು 10, 12, 15 ವರ್ಷದವರೆಗೆ ಬರ್ತದೆ. ಅದು ಮದರ್ದು ಸಹಾಯ ಬೇಕಾಗ್ತದೆ ಆ ಟೈಮ್. ಅಂದ್ರೆ ಹೇಗೆ ಟೆಸ್ಟ್ ಮಾಡ್ಬೇಕಾಗಿತ್ತು? ಈಗ ಮದರ್ ಆದ್ರೂ ಹೇಗೆ ಟೆಸ್ಟ್ ಮಾಡಿ ಗೊತ್ತಾಗುತ್ತೆ? ಈಗ ಅವರೇ ಟಚ್ ಮಾಡಿದಾಗ ಪೇನ್ ಇದ್ರೆ ಗೊತ್ತಾಗುತ್ತೆ ಅಥವಾ ಏನು ಡಿಫ್ರೆನ್ಸ್ ಇದ್ರೆ ಗೊತ್ತಾಗುತ್ತೆ. ಈಗ ಒಬ್ಬರ ತಾಯಿಯಾಗಿ ಅದನ್ನ ಹೇಗೆ ಟೆಸ್ಟ್ ಮಾಡ್ಬೇಕು? ಮಕ್ಕಳಲ್ಲಿ ಏನಾಗ್ತದೆ, ಅದು ಅನ್ಡಿಸೆಂಡೆಡ್ ಅಂತ ಇರುತ್ತೆ. ಅನ್ಡಿಸೆಂಡೆಡ್ ಅದು ಫಸ್ಟ್ ಸೈನ್. ಟೆಸ್ಟಿಸ್ ಓದಿಲ್ಲ ಅಂತ ಹೇಳಿದಾಗ ಅದು ನಾವು ಕೆಳಗಿಳಿಸ್ಬೇಕು. ನಾನು ಆಗ್ಲೇ ಹೇಳ್ದಂಗೆ ಟೆಸ್ಟಿಸ್ ಏನಕ್ಕೆ ಕೆಳಗಿರುತ್ತೆ ಅಂದ್ರೆ ಒಂದು ಕೂಲ್ ಆಗಿರೋದಕ್ಕೋಸ್ಕರ. ಬಾಡಿನಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಒಳಗಡೆ. ಟೆಸ್ಟಿಸ್ ಯಾವಾಗ ಒಳಗಡೆ ಇರುತ್ತೆ ಅನ್ಡಿಸೆಂಡೆಡ್ ಅಂತ ಆಗಿರುತ್ತೆ, ಅದು ಚೇಂಜಸ್ ಆಗ್ತಾ ಹೋಗ್ತದೆ. ಹೀಟ್ ಚೇಂಜಸ್ ಆಗಿ ಕ್ಯಾನ್ಸರ್ 4 ಪಟ್ಟು ಜಾಸ್ತಿ ಆಗ್ತದೆ.
ಓಕೆ ಕ್ಯಾನ್ಸರ್ ಒಳಗೆ ಅನ್ಡಿಸೆಂಡೆಡ್ ಆಗಿದಾಗ. ಸೊ ಅದರಿಂದ ಮದರ್ ಅದನ್ನು ನೋಡ್ಕೊಂಡು ಟೆಸ್ಟಿಸ್ ಇದೆಯಾ ಅಂತ ಸ್ಕೋಟಮ್ ಅಲ್ಲಿ ರುಗಾಸಿಟಿ ಅಂತ ಬರ್ತದೆ, ಸ್ಕೋಟಲ್ಲಿ ಇಸ್ ವೆರಿ ಈಸಿ ಟು ಯಾವುದೋ ಒಂದು ಆರ್ಗನಲ್ಲಿ ಚಿಕ್ಕ ಮಕ್ಕಳದ್ದು ತಾಯಿ ಹಾಲು ಕುಡಿಸ್ಬೇಕಾದ್ರೆ ನೋಡ್ಕೋಬೋದು. ಅವಾಗಲಿಂದನೇ ಶುರು ಆಗ್ತದೆ. ಹಾಲು ಕುಡಿಸ್ಬೇಕಾದ್ರೆ ಅವರು ಟೆಸ್ಟಿಸನ್ನ ನೋಡಿಕೊಂಡು ಇದು ಮಾಡಿ ಪ್ರೆಷರ್ ಮಾಡಿ ನೋಡ್ಕೋಬೇಕಾಗ್ತದೆ. ಅದು ಅನ್ಡಿಸೆಂಡೆಡ್. ನೆಕ್ಸ್ಟ್ ಲೆವೆಲಲ್ಲಿ ಅವ್ರಿಗೂ ಸೆನ್ಸೇಷನ್ ಯಾವಾಗ ಬರೋದಿಲ್ಲ, ದೊಡ್ಡ ಒಂದು ಕಡೆದು ಕಡಿಮೆ ಇದೆ, ಡಿಫ್ರೆನ್ಸ್ ಆಫ್ ಸೈಜ್ನ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಸೈಜ್ ಡಿಫ್ರೆನ್ಸ್ ಬರುತ್ತೆ. ಅದಾದ್ಮೇಲೆ ನಾವು ಯಾವಾಗ ಒಂದು ಸೈಜ್ ಮುಟ್ಟಿದಾಗ ಅವ್ರಿಗೆ ಸೆನ್ಸೇಷನ್ ಇರುತ್ತೆ, ಬೇರೆ ಕಡೆ ಮುಟ್ಟಿದಾಗ ಸೆನ್ಸೇಷನ್ ಇಲ್ಲ ಅಂದಾಗ ಮದರು ಅದನ್ನ ಎರಡರಲ್ಲಿ ಒಂದನ್ನು ಟಚ್ ಮಾಡಿದಾಗ ಸೆನ್ಸೇಷನ್ ಇರುತ್ತೆ, ಒಂದರಲ್ಲಿ ಇರಲ್ಲ. ಹೌದು, ಆ ಥರನೂ ಇರುತ್ತೆ. ಸೆನ್ಸೇಷನ್ ಇಲ್ಲದೆ ಇರೋದು ಇರುತ್ತೆ. ಆಮೇಲೆ ಡಿಫ್ರೆನ್ಸ್ ಇರುತ್ತೆ, ಒಂದು ಸೈಜ್ ಜಾಸ್ತಿ ಇರುತ್ತೆ, ಒಂದು ಸೈಜ್ ಕಡಿಮೆ ಇರುತ್ತೆ. ಅವಾಗಲೂ ಅವರು ಡಾಕ್ಟರ್ಗೆ ಅಲರ್ಟ್ ಮಾಡಬೇಕಾದ್ರೆ. ಇದು ಅರ್ಲಿ ಸ್ಟೇಜಸ್ಸಲ್ಲಿ ಚಿಕ್ಕ ಮಕ್ಕಳುಗಳು ಈಗ ಸ್ಕೂಲ್ಗೆ ಹೋಗೋವರೆಗೂ ನೋಡ್ತಾರೆ. ಸ್ಕೂಲ್ಗೆ ಹೋದ್ಮೇಲೆ ಅವರು ಮಕ್ಕಳುಗಳದ್ದು ಒಂದು ಬೆಳೀತಾ ಅವ್ರಿಗೊಂದು ಡೆವಲಪ್ಮೆಂಟಲ್ಲಿ ಅವ್ರದ್ದು ಆರ್ಗನ್ ಡೆವಲಪ್ಮೆಂಟ್ಗೆ ಒಂದು ಇದು ಬರ್ತದೆ, ಒಂದು ಏಜ್ ಗ್ರೂಪಲ್ಲಿ. ಆಗ ಅವರೇ ಮುಟ್ಟು ನೋಡ್ಕೊಳ್ತಾರೆ, ನಂದಾಗಿದೆ ಅಂತ ಅವ್ರವ್ರ ಕಂಪ್ಯಾರಿಸನ್ ಬರ್ತದೆ. ಅವಾಗ ಮಕ್ಕಳುಗಳು ಬರ್ತಾರೆ. ಅದು ಲೇಟ್ ಆಗೋಗಿರುತ್ತೆ ಅಷ್ಟೊಳಗೆ. ಈಗ ಅವರು 10 ವರ್ಷ ಮಗು ಬಂದು ನನಗೆ 10 ವರ್ಷ ನಂಗೆ ಹಿಂಗಾಗಿದೆ, ನನ್ನ ಫ್ರೆಂಡ್ಗೆಲ್ಲ ಈ ಥರ ಇತ್ತು, ಅವರೆಲ್ಲ ಒಂದು ಡೆವಲಪ್ಮೆಂಟಲ್ ಅದು ಡೆವಲಪ್ಮೆಂಟಲ್ ಚೇಂಜಸ್ ಆದಾಗ ಅವ್ರು ಮುಟ್ಟು ನೋಡ್ಕೊಂಡು ಅದು ಮಾಡ್ಕೋತಾರೆ. 10-12 ಸಪೋರ್ಟ್ ಬೇಕಾಗಿರೋದೇನು 10-12 ವರ್ಷದವ್ರಿಗೆ. 14-15 ವರ್ಷದ ಹುಡುಗರು ಮುಟ್ಟು ನೋಡ್ಕೊಂಡು ಅಂತ ಇಲ್ಲ ಅಂತ ಬಂದಾಗ ಅದು ಲೇಟ್ ಸ್ಟೇಜಸ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅನ್ಡಿಸೆಂಡೆಡ್ ಟೆಸ್ಟಿಸ್ 15 ವರ್ಷ ಬಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇದು ಈ ಮೆಡಿಕಲ್ದು ಜ್ಞಾನ ಇಲ್ದಿರೋ ಇದಾಗ್ಬಿಡ್ತದೆ. ತನ್ನ ಬಾಡಿ ಬಗ್ಗೆ, ಶರೀರದ ಬಗ್ಗೆನೇ ಒಂದು ಎಲ್ಲೆಲ್ಲಿ ಯಾವ್ಯಾವ ಆರ್ಗನ್ ಇರಬೇಕು ಅನ್ನೋದು ಒಂದು ಜ್ಞಾನನೇ ಇಲ್ಲದ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದರಿಂದ ಮಕ್ಕಳು ತಾಯಿಗೂ ಹೆಲ್ಪ್ ಬೇಕಾಗ್ತದೆ. ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅದು ಕೆಲವೊಮ್ಮೆ ಅಜ್ಜಿಗಳು ಇದೆಲ್ಲ ನೋಡೋದೆಲ್ಲ ಅಜ್ಜಿದಿರುಗಳೇ ಬಂದು ಹೇಳೋದು. ಸೊ ಅವ್ರ ಮನೇಲಿ ಇದು ಮಾಡ್ತಿರ್ತಾರೆ, ಯಾಕೆ ತಂದೆ ತಾಯಿಗಳು ಯಾವಾಗ ಬ್ಯುಸಿ ಇರ್ತಾರೆ, ಆ ಫ್ಯಾಮಿಲಿನಲ್ಲೇ ಇದೆಲ್ಲ ನಾವು ನೋಡ್ತಾ ಇರೋದು. ಸೊ ಕಾರಣವಾಗಿ ಸೆನ್ಸೇಷನ್ ಇಲ್ಲದೆ ಇರೋದು, ಒಂದು ಸೈಜ್ ದೊಡ್ಡದಾಗಿರೋದು, ಕೆಲವೊಮ್ಮೆ ಟಾರ್ಷನ್ ಅಂತ ಹೇಳ್ತೀವಿ. ತುಂಬ ಅಕ್ಯೂಟ್ ಸ್ಟೇಜಲ್ಲಿ ಟಾರ್ಷನ್ ಅಂದರೆ ರೊಟೇಟ್ ಆಗುತ್ತೆ. ಟಾರ್ಷನ್ ಅಂದರೆ ಟೆಸ್ಟಿಸು ಗೆಟ್ ರೊಟೇಟೆಡ್. ಟೆಸ್ಟಿಸ್ ಟಾರ್ಷನ್ ಅಂತಾಗಿ ಆ ಟೈಮಲ್ಲೂ ಅವರು ಬಂದಾಗ ನೋಡಿದಾಗ ನಮಗೆ ಅದು ಇನ್ಫೆಕ್ಷನ್ನ ಅದಕ್ಕೂ ಜಾಸ್ತಿ ಆಗ್ತದೆ. ಟಾರ್ಷನ್ನು ಆಗ್ಬೋದು ಜಾಸ್ತಿ. ಹಾಗೆ ನೋಡಿದಾಗ ಅದು ಕ್ಯಾನ್ಸರ್ ಡೆವಲಪ್ಮೆಂಟ್ ಅಂತ ಇರುತ್ತದು. ಸೊ ಎಲ್ಲ ಸಿಂಪ್ಟಮ್ಸ್ಗಳನ್ನ ನಾವು ನೋಡ್ಬೋದು. ಇದು ತಂದೆ ತಾಯಿಯಿಂದ ಮಕ್ಕಳಿಗೆ ಬರುತ್ತಾ? ಹೆರಿಡಿಟ್ರಿ ಮುಖಾಂತರ ಬರೋ ಸಾಧ್ಯತೆ ಇದೆಯಾ? ಕೆಲವು ವೆರಿ ರೇರ್, ಅದು ಕೆಲವು ವೆರಿ ಜೆನೆಟಿಕಲಿ ಚೇಂಜಸ್ ಆಗೋದು ವೆರಿ ರೇರು. ಬಟ್ ಸರ್ವೇ ಸಾಮಾನ್ಯವಾಗಿ ಇದು ಜೆನೆಟಿಕಲಿ ಬರುವಂಥ ಕಾಯಿಲೆ ಅಲ್ಲ. ಸೊ ಬೇರೆ ರೀಸನ್ಗೆ ಬರೋದು ಜೆನೆಟಿಕ್ ಅಂದರೆ ಫೆಮಿಲಿಯಲ್ ಅಲ್ಲ, ಜೆನೆಟಿಕ್ ಡಿಸಾರ್ಡರ್ ಇಂದಾನೇ ಆಗೋದು. ಅದು ಹೀಟ್ ಜನರೇಟೆಡ್ ಎಕ್ಸ್ಪೋಜರ್ ಟು ಅಂದರೆ ಈಗ ಯಾವುದೋ ಒಂದು ಎಕ್ಸ್ಪೋಜರ್ ಆಗಿರುತ್ತೆ, ನಮ್ಗೆ ಯಾವುದೋ ಒಂದು ಕೆಮಿಕಲ್ ಎಕ್ಸ್ಪೋಜರ್ ಆಗಿರುತ್ತೆ. ಆ ಕೆಮಿಕಲ್ ಎಕ್ಸ್ಪೋಜರಿಂದ ಬಾಡಿನಲ್ಲಿ ಚೇಂಜಸ್ ಆಗಿರುತ್ತೆ. ಮದರ್ ಯಾವುದೊಂದು ಥಾಲಡೊಮೈಡ್ ಅದೆಲ್ಲ ತಾಯಿ ತೊಗೊಂಡಿದ್ದಾಗ ಡ್ರಗ್ ಚೇಂಜಸ್, ಯಾವುದೋ ಒಂದು ಪ್ರೆಗ್ನೆನ್ಸಿ ಇಲ್ಲ, ಅದಕ್ಕೆ ನಾವು ಪ್ರೆಗ್ನೆನ್ಸಿ ಇಲ್ಲ, ಆ ಡ್ರಗ್ ತೊಗೊಬಿಡಿ, ಈ ಡ್ರಗ್ ತೊಗೊಬಿಡಿ, ಅದು ಇಂಜುರಿ ಆಗುತ್ತೆ ಅಂತ ಹೇಳ್ತಿರ್ತೀವಿ. ಅದೇ ಯಾವ ಥರ ಒಂದು ಡ್ರಗ್ಸು, ಟಾಕ್ಸಿನ್ಸು, ಮದರಲ್ಲಿ ಸ್ಮೋಕಿಂಗ್, ಮದರಲ್ಲಿ ಆಲ್ಕೋಹಾಲ್, ಅದೇ ಜೆನೆಟಿಕಲಿ ಟ್ರಾನ್ಸ್ಮಿಷನ್. ಫ್ಯಾಮಿಲಿಯಲ್ ಅಂತ ಹೇಳಿಕ್ ಬರೋದಿಲ್ಲ, ಜೆನೆಟಿಕಲ್ ಟ್ರಾನ್ಸ್ಮಿಷನ್ ಆದಾಗ ಅದು ಒಂದು ಅಬರೇಷನ್ ಆಗಿ ತಾನಾಗೆ ಒಂದು ಚೇಂಜಸ್ ಆಗಿ ಸೆಲ್ಯುಲರ್ ಅದು ಇದಾಗ್ತದೆ. ಅದು ಗ್ರೋತು ಅಬ್ನಾರ್ಮಲ್ ಗ್ರೋತ್ ಆದಾಗ ಅದು ಚೇಂಜಸ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಕ್ಯೂರ್ ರೇಟ್ ಎಷ್ಟಿರುತ್ತೆ ಡಾಕ್ಟರ್ ಇದರಲ್ಲಿ? ಅದೇ ಯಾವುದೇ ಕ್ಯಾನ್ಸರ್ಗೂ ಕಂಪೇರ್ ಮಾಡಿದಾಗ ಈ ಕ್ಯಾನ್ಸರನ್ನು ಕ್ಯೂರ್ ರೇಟ್ ಅಷ್ಟೇ ಚೆನ್ನಾಗಿರುತ್ತೆ. ಪ್ರೊವೈಡೆಡ್ ನೀವು ಯಾವಾಗ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿದಾಗ ಅದರದ್ದು ಕ್ಯೂರ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಿವರೆಗೆ ಅದು ಕ್ಯೂರೇಟ್ ನಾವು ಅಲ್ಲಿ ಐಡೆಂಟಿಫೈ ಮಾಡಲಿಲ್ಲ, ಸ್ವಲ್ಪ ಒಂದು ಪೋರ್ಷನ್ ಅವಧಿ ತೆಗಿಬೇಕಾಗುತ್ತೆ. ಈಗ ಟೆಸ್ಟಿಸಲ್ಲಿ ಏನಪ್ಪ ಇನ್ಸಿಡೆಂಟಲ್ಲಿ ಅಂತ ಏನೋ ಕ್ಯಾನ್ಸರ್ ಬಂದು ಇಡೀ ಟೆಸ್ಟಿಸ್ನ ತೆಗಿಬೇಕಾಗ್ತದೆ. ಸೊ ಇನ್ನೊಂದು ಟೆಸ್ಟಿಸ್ನ ಸೇವ್ ಮಾಡ್ಬೋದು. ಸೊ ಆಗ ಏನಾಗ್ತದೆ, ನಾವು ಒಂದು ಅರ್ಲಿ ಸ್ಟೇಜಸಲ್ಲಿ ನೋಡಿದ್ರೆ ಅದನ್ನು ಕ್ಯೂರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾದ್ರೆ ಒಂದೇ ವೃಷಣದ ಮೂಲಕ ಬದುಕೋದಕ್ಕೆ ಸಾಧ್ಯ ಆಗುತ್ತಾ? ಬದುಕ್ಬೋದು, ಒಂದೇ ವರ್ಷ ಬದುಕ್ಬೋದು. ಯಾಕೆ ಅದರಿಂದ ಬರೋದು ಹಾರ್ಮೋನ್ ಇದಕ್ಕೆಲ್ಲ ಚೇಂಜಸ್ ಎಲ್ಲ ಬೇರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ಟೆಸ್ಟೋಸ್ಟಿರಾನ್. ಆಮೇಲೆ ಪ್ರೊಡಕ್ಷನ್ ಆಗೋದಕ್ಕೆ ಒಂದು ಯಾವುದೇ ಒಂದು ಆರ್ಗನ್ನು ಈಗ ಒಂದಾಗ ನೀವು ಬಲದಕ್ಕೆ ಕೆಲಸ ಮಾಡ್ತಿದ್ರೆ ಎಡದಕ್ಕೆ ಇಲ್ಲಿ ಜಾಸ್ತಿ ತಗೊಂಡೋಗಿ ಒಂದು ಕಿಡ್ನಿ ಇಲ್ಲ ಇನ್ನೊಂದು ಕಿಡ್ನಿ ಜಾಸ್ತಿ ಆಗ್ತದೆ. ಸೊ ಬಾಡಿ ರೆಸ್ಪಾನ್ಸ್ ಮೆಕ್ಯಾನಿಸಮ್ ಆ ಥರ ಇದೆ ಅದು. ಸೊ ಅದಕ್ಕೆ ಒಂದು ಓವರ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಆ ಪ್ರೊಡಕ್ಷನಿಂದ ಬದುಕ್ಬೋದು. ಕೆಲವು ಸುಮಾರು ಪರ್ಸೆಂಟೇಜ್ ಆಫ್ ಪೀಪಲಲ್ಲೂ ನೋಡಿದ್ದೀವಿ ನಾವು. ಅವರು ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಕ್ಯಾನ್ಸರ್ ಇದ್ರೂ ಅದನ್ನು ತೆಗೆದು ಆದರೆ ಒಂದೇ ಟೆಸ್ಟಿಸ್ ಅಂದ್ರೆ ಬದುಕ್ಬೋದು. ಓಕೆ, ಈಗ ಸಣ್ಣ ಮಕ್ಕಳಲ್ಲಿ ಇದ್ದಾಗ ಓಕೆ ತಾಯಿ ನೋಡಬೇಕಾಗುತ್ತೆ ಅಥವಾ ಪೇರೆಂಟ್ಸ್ ನೋಡಿ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ. ದೊಡ್ಡವರಲ್ಲಿ ಒಂದು ವೇಳೆ ಈ ಕ್ಯಾನ್ಸರ್ ಬಂತು, ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ಫ್ಯೂಚರಲ್ಲಿ ಇದು ಮಕ್ಕಳಾಗೋದಕ್ಕೆ ಅಥವಾ ಸೆಕ್ಷುವಲ್ ಹೆಲ್ತ್ಗೆ ಇದೇನಾದರೂ ಎಫೆಕ್ಟ್ ಆಗುತ್ತಾ? ಇದು ಸೆಕ್ಷುವಲ್ ಹೆಲ್ತ್ಗೆ ಆಗೋದಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ ಒಂದ್ಸರಿ ಟೆಸ್ಟಿಸ್ ಕ್ಯಾನ್ಸರ್ ಅಂತ ಬಂದಾಗ ಅವ್ರು ಮೆಂಟಲಿ ದೇ ಆರ್ ಬಿಕಮ್ ಅನ್ಸ್ಟೇಬಲ್, ಕುಗ್ಗಿ ಬಿಡ್ತಾರೆ ಅದು. ಸೊ ಅದರಿಂದ ಅವ್ರಿಗೆ ಸೆಕ್ಷುವಲ್ ಲೈಫ್ನು ಅಫೆಕ್ಟ್ ಆಗ್ತಾ ಹೋಗ್ತದೆ. ನನಗೇನೋ ಇಲ್ಲ ಟೆಸ್ಟಿಸ್ ಆಗ್ತಿದೆ, ಅದು ಎಲ್ಲರೂ ಅನ್ಕೊಂಡಿರೋದು ಪುರುಷರಿಗೆ ಒಂದು ಲೈಫ್ ಅಂದರೆ ಟೆಸ್ಟಿಸಲ್ಲೇ ಇರೋದು ಅನ್ನೋ ಥರ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಒಂದು ಪರಿಜ್ಞಾನ ಅವ್ರಿಗೆ ಯಾವಾಗ ಇರಲ್ವೋ, ಈಗ ಅದು ಒಂದು ಪಾರ್ಟ್ ಆಫ್ ದಿ ಆರ್ಗನಲ್ಲಿ ಪ್ರೊಡಕ್ಷನ್ ಬೇರೆ ಇರ್ತದೆ.
ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ, ಹಾರ್ಮೋನ್ ಪ್ರೊಡಕ್ಷನ್ ಇರುತ್ತೆ, ಬೇರೆ ಟೆಸ್ಟಿಸ್ ಇರುತ್ತೆ, ಬೇರೆ ಆರ್ಗನ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಸೊ ಅದರಿಂದನೇ ಬದುಕಬೇಕು ಅನ್ನೋದೇನು ಇರೋದಿಲ್ಲ. ಬಟ್ ಅದು ಯಾವಾಗ ಒಂದು ತೆಗೆದಾಗ ಅವ್ರು ಮೆಂಟಲ್ ಟೆನ್ಷನ್ ಆಗಿನೇ ಅದರಿಂದನೇ ಪ್ರಾಬ್ಲಮ್ ಆಗಿ ಅವ್ರಿಗೆ ನಮಗೆ ಸೆಕ್ಷುವಲ್ ಇದಾಯಿತು, ಡಿಸ್ಫಂಕ್ಷನ್ ಆಯಿತು, ಅದಾಯಿತು ಇದಾಯಿತು ಅಂತ ಹೇಳ್ತೀವಿ. ಬಟ್ ಇನ್ನೊಂದೇನಪ್ಪ, ಅದಾದಾಗ ನಾವು ತೆಗಿಯೋಕ್ಕಿಂತ ಮುಂಚೆ ಸೆಕ್ಷುವಲ್ ಲೈಫ್ಗೆ ಏನಾದ್ರು ಅಫೆಕ್ಟ್ ಆಗ್ತಾ ಇದೆ, ಅದರಿಂದ ನಾವು ಕೀಮೋಥೆರಪಿ ಅಂತ ಏನಾದ್ರು ಮಾತ್ರೆ ಕೊಡ್ತೀವಿ, ಬಾಡಿ ಸೆಲ್ ನಾರ್ಮಲ್ ಸೆಲ್ಸ್ಗೆಲ್ಲ ಕೀಮೋಥೆರಪಿ ಅನ್ನೋದು ಒಂದು ಡ್ರಗ್ ಹಾಗೇನ ಕೊಟ್ಟಾಗ ಮಾಡ್ತಿರ್ತೀವಿ. ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ಏನಪ್ಪ ಅಂದರೆ ಟೆಸ್ಟೋಸ್ಟೆರಾನ್ ಒಂದು ಹಾರ್ಮೋನ್ ಎಲ್ಲಿ ಪ್ರೊಡಕ್ಷನ್ ಇರುತ್ತೆ ಅದರಿಂದನೇ ನಾವು ಹಾರ್ಮೋನ್ ತೆಗೆದು ಫ್ರೀಸ್ ಮಾಡ್ಬೋದು. ಕ್ರಯೋ ಪ್ರೆಸಿಪಿಟೇಷನ್ ಆಫ್ ದಿ ಸೆಮೆನ್ ಈಗೆಲ್ಲ ಮಾಡ್ತಿರೋದೆಲ್ಲ ನಾವು ಇನ್ವಿಟ್ರೋ ಫರ್ಟಿಲೈಸೇಷನಲ್ಲೆಲ್ಲ ನೋಡ್ತೀವಿ. ಹಾಗೆಯೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಸೆಮೆನ್ನ ನಾವು ಪ್ರಿಸರ್ವ್ ಮಾಡ್ಬೋದು. ಈಗಿನ ಇರುವಂಥ ಒಂದು ಅತ್ಯಾಧುನಿಕ ಅಡ್ವಾನ್ಸಸ್ಸಲ್ಲಿ ಕ್ರಯೋ ಪ್ರಿಸರ್ವೇಷನ್ ಮಾಡ್ಬೋದು, ಸ್ಪರ್ಮ್ನ ಪ್ರಿಸರ್ವೇಷನ್ ಮಾಡ್ಬೋದು. ಸೊ ಆ ಭಯ ಏನು ಬೇಕಾಗಿಲ್ಲ. ಸೊ ಹಾಗಾಗಿ ಆ ರೀತಿ ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಓಕೆ ಡಾಕ್ಟರ್, ಇದ್ರ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಕೊಡೋದಾದ್ರೆ? ಅದೇ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಅದನ್ನ ಒಂದು ಟೆಸ್ಟಿಸ್ ಆರ್ಗನ್ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಾದ್ಮೇಲೆ ಅದು ಎಲ್ಲರಿಗೂ ಮಸ್ಟ್ ಆಗಿನಾ ಅಥವಾ ಹೇಗೆ? ಅದು ಟೆಸ್ಟಿಸಲ್ಲಿ ಕ್ಯಾನ್ಸರ್ ಇದ್ರೆ ರಿಮೂವ್ ಮಾಡಲೇಬೇಕಾಗುತ್ತೆ ಅದು. ಕೆಲವೊಮ್ಮೆ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿನಲ್ಲಿ ಒಂದು ಕೀಮೋಥೆರಪಿ ಅಂತ ಒಂದು ಮೆಡಿಸಿನ್ಸ್ ಇರ್ತವೆ. ಕೆಲವು ಸರ್ಜಿಕಲಿ ರಿಲೇಟೆಡ್, ಕೆಲವು ಮೆಡಿಕಲಿ ಟ್ರೀಟಬಲ್ ಕಂಡೀಷನ್. ಇದರ ಒಂದು ಸರ್ಜರಿ ಅಥವಾ ಇದೇ ಕ್ಯಾನ್ಸರ್ಗೆ ಯಾವುದೇ ಒಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟು, ಮೆಡಿಸನ್ನು, ಮೆಡಿಕಲ್ ಮ್ಯಾನೇಜ್ಮೆಂಟು, ಸರ್ಜಿಕಲ್ ಟ್ರೀಟ್ಮೆಂಟು, ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಬರ್ತದೆ. ಇದರದ್ದು ಮೇನ್ ಬೇಸಿಕ್. ಮಿಕ್ಕಿದೆಲ್ಲ ಬೇರೆ ಬೇರೆ ಡಿಫ್ರೆನ್ಸಸ್ ಇರುತ್ತೆ. ಎಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ನೋಡಿ, ನಾವು ಒಂದು ಲೋಕಲ್ ಆರ್ಗನಲ್ಲಿ ಲೋಕಲಲ್ಲೇ ಇದ್ದಾಗ ಪರ್ಟಿಕ್ಯುಲರ್ಲಿ ಟೆಸ್ಟಿಸನ್ನು 2-3 ಪಾರ್ಟ್ ಇರುತ್ತೆ. ಒಂದು ಪಾರ್ಟ್ ಪರ್ಟಿಕ್ಯುಲರ್ ಒಂದು ಪಾರ್ಟ್ ಆದಾಗ ಅದನ್ನು ತೆಗಿಬೇಕಾಗ್ತದೆ. ಎಲ್ಲದು ಟೆಸ್ಟಿಸು ಎಲ್ಲಾನು ಇನ್ವಾಲ್ವ್ ಆದಾಗ ಒಂದು ಸೆಂಟ್ರಲ್ಲಿ ಅದು ಯಾವುದು ಸೇವ್ ಮಾಡೋಕ್ಕಾಗದಾಗ ಅದು ಟೆಸ್ಟಿಸ್ ತೆಗಿಬೇಕಾಗ್ತದೆ. ತೆಗೆದು ಆಮೇಲೆ ನಾವು ಅದನ್ನು ಒಂದು ಫಾಲೋ ಅಪ್ ಮಾಡ್ಬೋದು. ಎಲ್ಲ ಬೇರೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಫಾಲೋ ಅಪ್ ಮಾಡಿ ಕೀಮೋಥೆರಪಿ ಅನ್ನೋದೊಂದು ಬಾಡಿಗೆಲ್ಲ ರೆಸ್ಪಾಂಡ್ ಆಗುತ್ತೆ. ಸರ್ಜರಿ ಏನಂದರೆ ಲೋಕಲ್ ಟ್ರೀಟ್ಮೆಂಟ್. ಅದು ಸರ್ಜರಿ ಒಂದು ಕೈಯಲ್ಲಿ ಇದಾಗಿದೆ ಅಂತ ಹೇಳಿದ್ರೆ ಟೆಸ್ಟಿಸ್ ತೆಗೆದಾಗ ಅದು ಕ್ಯೂರ್ ಆಗೋಯ್ತು. ಅಕಸ್ಮಾತ್ ಸ್ಪ್ರೆಡ್ ಆಗಿದ್ರೆ, ಇಲ್ಲಿರೋ ಕ್ಯಾನ್ಸರ್ಗೆ ಬಾಡಿನಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗಿದ್ರೆ ಸರ್ಜರಿ ವಿಲ್ ನಾಟ್ ಹೆಲ್ಪ್. ಮತ್ತೆ ಅಲ್ಲೂ ಹೋಗಿ ಅಲ್ಲಿಗೆ ಎಫೆಕ್ಟ್ ಆಗಿರುತ್ತೆ. ಆವಾಗ ಇಲ್ಲಿ ಟೆಸ್ಟಿಸ್ ತೆಗೆದು ಏನು ಪ್ರಯೋಜನ ಆಗೋದಿಲ್ಲ. ಅವಾಗ ನಾವು ಕೀಮೋಥೆರಪಿ ಅಂತ ಕೊಡಬೇಕಾಗುತ್ತೆ. ವೇರಿಯಸ್ ರಿಜಿಮೆಂಟ್ಸ್ಗಳಿದ್ದಾವೆ, 3-4 ಇಮ್ಯುನೋಥೆರಪಿ. ಅದೆಲ್ಲ ಫಸ್ಟ್ ಕೀಮೋಥೆರಪಿ ಅಂತ ಕೊಡಿ. ಇಮ್ಯುನೋಥೆರಪಿ ಅಷ್ಟು ಬೇಗ ಬರೋದಿಲ್ಲ. ಅದು ಇಮ್ಯುನೋಥೆರಪಿ ಬೇರೆ ಕ್ಯಾನ್ಸರ್ಸ್ಗಳು ಬರುತ್ತೆ. ಇಲ್ಲಿ ಮೇಜರ್ಲಿ ಆಗಿ ಟೆಸ್ಟಿಸ್ ಕ್ಯಾನ್ಸರ್ ಅಲ್ಲಿ ಕೀಮೋಥೆರಪಿ, ವೆರಿ ಎಫೆಕ್ಟಿವ್ ಕೀಮೋಥೆರಪೀಸ್ ಆರ್ ಅವೈಲಬಲ್ ಈಗ ಪರಿಸ್ಥಿತಿನಲ್ಲಿ. ಸೊ ಆ ಕೀಮೋಥೆರಪಿ ಅಂಡ್ ಸರ್ಜರಿ, ದೀಸ್ ಆರ್ ದ 2 ಥಿಂಗ್ಸ್. ಆಮೇಲೆ ಕೆಲವೊಮ್ಮೆ ಒಂದು ಮಿಡ್ ಲೈನಲ್ಲಿ ಎಲ್ಲ ಬೇರೆ ಕಡೆ ಎಲ್ಲ ಡಿಫ್ರೆಂಟ್ ಏರಿಯಾದಲ್ಲಿ ಏನಾದ್ರು ಕ್ಯಾನ್ಸರ್ಗಳಾಗಿ ಬೋನ್ ಪೇಯ್ನು ಬೇರೆ ಕಡೆ ಸ್ಪ್ರೆಡ್ ಆದಾಗ ನಾವೇನು ಮಾಡ್ತೀವಿ, ಅಲ್ಲಿಗ ಪರ್ಟಿಕ್ಯುಲರ್ ಏರಿಯಾಗೆ ರೇಡಿಯೇಷನ್ ಕೊಡುವಂಥದ್ದೊಂದು ಇದಿದೆ. ಸೊ ಅದನ್ನು ಅಲ್ಲಿಗೆ ಕೊಟ್ಟು ನಾವು ನೀಡಲಾಗ್ತದೆ. ಎಕ್ಸ್ಟರ್ನಲ್ ರೇಡಿಯೇಷನ್, ಇಂಟರ್ನಲ್ ರೇಡಿಯೇಷನ್ ಅಂತೆಲ್ಲ ಕೊಡ್ತೀವಿ. ಆ ಥರದಲ್ಲಿ ಎಲ್ಲೆಲ್ಲಿ ಸಿಂಪ್ಟಮ್ಸ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲಿ ಇನ್ಅಕ್ಸೆಸಿಬಲ್ ಏರಿಯಾಗೆ ಆಗ ರೇಡಿಯೇಷನ್ ಕೊಟ್ಟು ಮಾಡ್ಬೋದು. ಸೊ ಬೇಸಿಕಲಿ ಸರ್ಜಿಕಲ್ ಟ್ರೀಟ್ಮೆಂಟ್, ರಿಮೂವಲ್ ಆಫ್ ಇದು ಫಸ್ಟ್ ಆಪ್ಷನ್ ಆಗಿರುತ್ತೆ. ಹೌದು, ಫಸ್ಟ್ ಅಂಡ್ ಬೆಸ್ಟ್ ಆಪ್ಷನ್. ಕೆಲವೊಮ್ಮೆ ನಾವು ಒಂದು ಕೀಮೋಥೆರಪಿ ಕೊಟ್ಟು ರೆಸ್ಪಾನ್ಸ್ ನೋಡ್ತೀವಿ. ಅದ್ಯಾಕೆಂದ್ರೆ ಇದು ಮಲ್ಟಿಟ್ಯೂಡ್ ಆಫ್ ಇದು ಸೈಕಲ್, ಮಲ್ಟಿಪಲ್ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಒಂದೇ ಟ್ರೀಟ್ಮೆಂಟ್ ಇಟ್ಕೊಂಡು ಇದೇ ನಿಮಗೆ ಆಗಬೇಕು ಅಂತ ಇರಲಿಕ್ಕಿಲ್ಲ. ಸೊ ಒಂದೊಂದು ಡಿಫ್ರೆಂಟ್ ವೆರೈಟೀಸು, ಡಿಸೀಸ್ದು ಹಾರ್ಮೋನ್ ವ್ಯಾಲ್ಯೂಯೇಷನನ್ನು ಮಾಡಬೇಕಾಗುತ್ತೆ. ಯಾವುದು ಹಾರ್ಮೋನ್ ಜಾಸ್ತಿ ಇದೆ, ಯಾವುದೋ ಪ್ರಾಡಕ್ಟು ಪ್ರೊಡ್ಯೂಸಲ್ಲಿ ಯಾವುದೋ ಪ್ರೊಡಕ್ಷನ್ ಆಗ್ತಾ ಇದೆ, ವೆರೈಟೀಸ್ ಇದೆ. ಟೆರಟೋಮಾ ಅಂತಿದೆ, ಸೆಮಿನೋಮಾ ಅಂತಿದೆ, ಚಿಕ್ಕ ಮಕ್ಕಳಲ್ಲಿ ಟೆರಟೋಮಾ ಅಂತ ಬರ್ತದೆ, ದೊಡ್ಡ ಏಜ್ ಗ್ರೂಪಲ್ಲಿ ಸೆಮಿನೋಮಾ ಅಂತ ಬರ್ತದೆ. ಸೆಮಿನೋಮಾ ಬಂದಾಗ ಬರೀ ಸರ್ಜರಿ ಮಾಡಿ ತೆಗೆದುಬಿಡ್ಬೋದು. ರಾಸಿನ್ ಟೆರಟೋಮಾದಲ್ಲಿ ಅವರು ನಾವು ಬೇರೆ ಟ್ರೀಟ್ಮೆಂಟೇ ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ಇದೆಲ್ಲಾಗ ಇರುತ್ತೆ. ಸೊ ನಾವು ಎಲ್ಲ ಥರದ್ದು ಟ್ರೀಟ್ಮೆಂಟನ್ನು ಒಂದು ಆಪ್ಷನ್ ತೊಗೊಂಡು, ಟ್ರೀಟ್ಮೆಂಟ್ ಇದೆ, ಚೆನ್ನಾಗಿರೋ ಟ್ರೀಟ್ಮೆಂಟ್ಗಳಿದೆ. ಏನು ಹೇಳೋದು ಅಂತ ಹೇಳಿದ್ರೆ, ಅರ್ಲಿ ಐಡೆಂಟಿಫಿಕೇಶನ್ ಇಸ್ ದ ಮೇನ್ ಗೋಲ್ ಫಾರ್ ಅ ಕಂಪ್ಲೀಟ್ ಕ್ಯೂರ್ ಆಫ್ ದಿ ಟ್ರೀಟ್ಮೆಂಟ್. ಈಗ ಟೈಟ್ ಅಂಡರ್ವೇರ್ ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತಾ? ಟೈಟ್ ಅಂಡರ್ವೇರ್ ಹಾಕೋದ್ರಿಂದ ಅದು ಕ್ಯಾನ್ಸರ್ ಏನಾಗೋದಿಲ್ಲ. ವ್ಯಾರಿಕೋಸೀಲ್ ಅನ್ನೋದೊಂದು ಕಂಡೀಷನ್ ಇದೆ. ಸೊ ಆ ವ್ಯಾರಿಕೋಸೀಲ್ ಅನ್ನೋ ಒಂದು ಕಂಡೀಷನಲ್ಲಿ ನಾವು ಒಂದು ವೇನ್ಸ್ ಅನ್ನೋದು ಒಂದು ಬಾಡಿ ಪ್ರೊಡಕ್ಷನ್ಗೆ ಇದಾಗ್ತದೆ. ಸೊ ಅದರಿಂದ ಅದು ಬಾಡಿಗೆ ಒಂದು ರಿಲ್ಯಾಕ್ಸ್ ಮಾಡೋಕ್ಕೋಸ್ಕರ ನಾವು ಅದನ್ನು ಕೆಳಗಡೆ ಬಾಡಿಯಿಂದ ಇರೋದ್ರಿಂದ ನೀವು ಟೈಟ್ ಅಂಡರ್ವೇರ್ ಹಾಕೊಂಡ್ರೆ ಬಾಡಿನಲ್ಲಿ ಪ್ರೊಡಕ್ಷನ್ ಆಗ್ತದೆ, ಹೀಟ್ ಪ್ರೊಡಕ್ಷನ್. ಅದು ಸೆಕ್ಶುವಲ್ ಫಂಕ್ಷನ್ಗೆ, ಅದು ಸೆಮನ್ ಪ್ರೊಡಕ್ಷನ್ಗೆ. ಈಗಿರೋ ನಾವು ಪರಿಸ್ಥಿತಿನಲ್ಲಿ ಮೆನ್ಸ್ ಹೆಲ್ತಲ್ಲಿ ನಮ್ಮದು ಈವನ್ ಒನ್ ಆಫ್ ದಿ ಥಿಂಗ್ ಇಸ್ ದಟ್ ಇದು ಇದೆಲ್ಲ ಚೇಂಜಸ್ಸು ಆಗ್ತಿರೋ ಚೇಂಜಸ್ಗೆ ಸ್ಪರ್ಮ್ ಪ್ರೊಡಕ್ಷನು ಕಡಿಮೆ ಆಗ್ತದೆ. ಇನ್ಫರ್ಟಿಲಿಟಿ ರೇಟ್ has increased. 30-40% people after 40 years, actually more than 50% after 50 years having sexual problem also. And infertility rate has gone by every year is going by 5%. 1% ಜಾಸ್ತಿ ಆಗ್ತಾ ಇದೆ. ಮೆನಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಡಿಕ್ರೀಸ್ ಆಗ್ತಾ ಇದೆ. 1% per year ಹಾರ್ಮೋನ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಎಲ್ಲ ಫಂಕ್ಷನ್ ಈಗ 30 years ಆದಮೇಲೆ 1% ಟೆಸ್ಟೋಸ್ಟೆರಾನ್ ಕಡಿಮೆ ಆಗ್ತಾ ಹೋಗ್ತದೆ ಎವ್ರಿ ಇಯರ್. ಸೊ ಟೆಸ್ಟೋಸ್ಟೆರಾನ್ ಅಗೇನ್ ಡ್ರಾಪಿಂಗ್ ಡೌನ್.
ಸೊ ಇಲ್ಲಿ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್ ದೇ ಹಾರ್ಮೋನ್ಗೆ ಅದು ಪ್ರೊಡಕ್ಷನ್ ಕಡಿಮೆ ಆಗ್ತದೆ, ಸೆಕ್ಷುವಲ್ ಫಂಕ್ಷನ್ ಕಡಿಮೆ ಆಗ್ತದೆ, ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ, ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ವೆರಿಕೋಸಿಲ್ ಅನ್ನೋ ಒಂದು ಕಂಡೀಷನ್ಗೆ ಅದು ನೀವು ಟೆಸ್ಟ್ ಹಾಕೊಂಡಾಗ ಹೀಟ್ ಜಾಸ್ತಿಯಾಗಿ ಅದು ಇಟ್ ವಿಲ್ ಪ್ರೊಡ್ಯೂಸ್ ಮೋರ್ ಚೇಂಜಸ್ ಆಗಿ ಅದು ಫರ್ಟಿಲಿಟಿ ರೇಟ್ಗೆ ಅಫೆಕ್ಟ್ ಆಗುತ್ತೆ ಟೈಟ್ ಅಂಡರ್ವೇರ್ ಹಾಕೊಳ್ಳೋದ್ರಿಂದ. ಹಾಗಾದ್ರೆ ಈ ಕ್ಯಾನ್ಸರ್ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟರ್? ಇದು ತಡೆಗಟ್ಟೋದು ಸ್ವಲ್ಪ ಕಷ್ಟಕರವಾದ ವಿಷಯ ಇರೋದು. ತಡಿಲಿಕ್ಕೆ ಏನಂತದೇನು ಇದು ಮಾಡೋಕ್ಕಿಲ್ಲ. ಅದೇ ಒಳ್ಳೆಯ ಆಹಾರ, ತಾಯಿ ತಂದೆಯವರಾಗಲಿ, ತಾಯಿಯಿಂದ ಒಂದು ಪ್ರೆಗ್ನೆನ್ಸಿ ಅವರಿಂದನೇ ಶುರುವಾಗ್ತದೆ. ತಾಯಿ ಮದರು ಒಂದು ಒಳ್ಳೆ ಫುಡ್ ಹ್ಯಾಬಿಟ್ಸು, ಎಕ್ಸಸೈಸು ಅದನ್ನ ಹೇಳಿದಾಗ ಯಾವುದೇ ಒಂದು ಪ್ರೆಗ್ನೆನ್ಸಿ ಆಗಿದ್ದಾಗ ಸುಮ್ಮನೆ ಕೂರೋಕ್ಕಾಗೋದಿಲ್ಲ. ಸೊ ಒಳ್ಳೊಳ್ಳೇದು ಮಾಡಿಕೊಂಡು ಆಮೇಲೆ ಸುಮ್ಮನೆ ಯಾವುದಾದ್ರು ಬೇಕು ಅಂತ ಮಾತ್ರ ನುಂಗೋದು, ಇವೆಲ್ಲ ಮಾಡ್ದೇನೆ ನಾವು ನೋಡಿಕೊಂಡ್ರೆ ಒಂದು ಮಟ್ಟಿಗೆ ಒಂದು ಥರದೊಳಗೆ ನಾವು ಅದನ್ನ ಟೆಸ್ಟಿಸ್ ಕ್ಯಾನ್ಸರ್ನ ಅವಾಯ್ಡ್ ಮಾಡ್ಬೋದು. ಫುಡ್ ಅಂದ್ರೆ ಯಾವ ರೀತಿ ಫುಡ್ ಅನ್ನು ತೆಗೆದುಕೊಳ್ಬೇಕು, ಯಾವುದನ್ನು ತಗೋಬಾರ್ದು? ಫುಡ್ಡಿಗೂ ಇದಕ್ಕೂ ಅಷ್ಟೊಂದು ಕನೆಕ್ಷನ್ ಇಲ್ಲ, ಯಾವುದೇ ಫುಡ್ ಕನೆಕ್ಷನ್ ಇಲ್ಲ. ಬಟ್ ಎಲ್ಲ ಹೇಳಿದಾಗ ಎಲ್ಲ ಡಿಸೀಸ್ಗಳಿಗೂ ಇದು ಒಂದು ಸೆಂಟ್ರಲ್ ಗೋಲ್ ಇದ್ದಾಗೆ ಒಂದು ಒಬೆಸಿಟಿ, ಡಿಸ್ಲಿಪಿಡಿಮಿಯಾ, ಹೈಪರ್ ಟೆನ್ಷನ್ನು, ಆಮೇಲೆ ಬಾಡಿ ಚೇಂಜಸ್ಸು. ಸೊ ಇದೆಲ್ಲ ಒಂದು ರೂಟ್ ಕಾಸ್ ಇರುತ್ತೆ. ಸಮ್ ಚೇಂಜಸ್ ಈಗೆಲ್ಲ ಏನಾಗುತ್ತೆ, ಇದೆಲ್ಲ ಒಂದು ಯಾವುದೇ ಒಂದು ಸೆಲ್ಯುಲರ್, ಈಗ ಟೆಸ್ಟಿಸ್ ಕ್ಯಾನ್ಸರ್ ಅಂತಲೇ ಬರ್ದೇವ್ರು ಎಲ್ಲ ಕ್ಯಾನ್ಸರ್ಗೂ ಒಂದು ಸೆಲ್ಯುಲರ್ ಚೇಂಜಸ್ ನಮ್ಗೆ ಗೊತ್ತಿಲ್ಲದೆ ಇದ್ರೂ ಎಷ್ಟೊಂದೆಲ್ಲ ಜ್ಞಾನ ಇದ್ರೂ ಮೆಡಿಕಲ್ ಸೈನ್ಸಲ್ಲಿ ಯಾವುದೇ ಕ್ಯಾನ್ಸರ್ ಸೆಲ್ಸ್ಗೂ ಇಸ್ ಅಬ್ನಾರ್ಮಲಿಟಿ. ಇಟ್ ಈಸ್ ಇನ್ಫ್ಲೆಕ್ಟೆಡ್, ನಾವೇ ನಾವು ಮಾಡ್ಕೊಂಡು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸು, ಲೋಕಲ್ ಫ್ಯಾಕ್ಟರ್ಸು ಎಲ್ಲ ಸೇರಿಕೊಂಡೇ ಅದಾಗೋದು, ಡ್ಯಾಮೇಜ್ ಆಗೋದು. ಸೊ ಇನ್ಸಿಡೆಂಟಲಿ ಯಾವುದೋ ಒಂದು ನಮಗೆ ಟೆಸ್ಟಿಸ್ ಆಗ್ಬೋದು, ಒಬ್ಬರಿಗೆ ಬ್ರೆಸ್ಟ್ ಆಗ್ಬೋದು, ಇನ್ನೊಬ್ಬರಿಗೆ ಪ್ರಾಸ್ಟೇಟ್ ಆಗ್ಬೋದು. ಹಾಗಿದ್ರೆ ಇದ್ರ ಬಗ್ಗೆ ಜನರಲ್ಲಿ ಏನಾದರೂ ಮಿಸ್ಕನ್ಸೆಪ್ಷನ್, ಮಿತ್ಸ್ ಆ ಥರ ಏನಾದರೂ ಇದೆಯಾ? ಅದೇ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಟೆಸ್ಟಿಸ್ ಕ್ಯಾನ್ಸರ್ ಬಂತು ಅಂದ ತಕ್ಷಣ ಒಂದು ಲೈಫೇ ಹೊಟ್ಟೋಯ್ತು, ನಂದು ಇದೇ ಆಗೋಯ್ತು. ಆಮೇಲೆ ಒಂದು ಟೆಸ್ಟಿಸ್ ಇಲ್ಲ ಅಂತ ಹೇಳಿದ್ರೆ ಮದುವೆ ಮಾಡೋಕ್ಕಾಗಲ್ಲ, ಎಲ್ಲ ಮುಚ್ಚಿಡೋದು, ಇದೆಲ್ಲ ಮಾಡ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಕೆಲವ್ರಿಗೆ ಒಂದೊಂದೇ ಟೆಸ್ಟಿಸ್ ಇರುತ್ತೆ, ಇನ್ನೊಂದು ಟೆಸ್ಟಿಸ್ ಕೆಲಸ ಮಾಡ್ತಾ ಇರುತ್ತೆ. ಭಗವಂತ ಅದಕ್ಕೆ 2 ಕಿಡ್ನಿ ಕೊಟ್ಟಿದ್ದಾನೆ, 2 ಟೆಸ್ಟಿಸ್ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಅದನ್ನು ಯಾವ ಕನ್ಸೆಪ್ಷನ್ ಒಂದೇ ಟೆಸ್ಟಿಸ್ ಇರೋದ್ರಿಂದ ನಾವು ನಮ್ಮಲ್ಲಿ ಏನೂ ಆಗೋದಿಲ್ಲ, ಅವನು ಪುರುಷತ್ವ ಕಳ್ಕೊಂಡ್ಬಿಟ್ಟಿದ್ದಾನೆ, ಅದೆಲ್ಲ ಒಂದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಹ್ಯಾವಿಂಗ್ 1 ಟೆಸ್ಟಿಸ್. ಈಗ ಅನ್ಡಿಸೆಂಡೆಡ್ ಟೆಸ್ಟಿಸಲ್ಲೂ ನಾವು ಅದನ್ನು ಕೆಳಗೆ ತಂದರೆ ಅದು ವರ್ಕ್ ಮಾಡೋ ಚಾನ್ಸ್ ಇದೆ. ಅಂದರೆ ಬೇಗ ತರಬೇಕು. ಅದು ಅನ್ಡಿಸೆಂಡೆಡ್ ಒಳಗಡೆ ಇರುತ್ತದೆ, ಅದನ್ನು ಈಚೆಗೆ ವಿತಿನ್ ಒನ್ ಇಯರ್ ತಂದರೆ ಅದು ಫಂಕ್ಷನ್ ಆಗ್ತದೆ. ಸೊ ಅದು ತುಂಬ ದಿವಸ ಬಿಟ್ಟರೆ ಏನಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ. ಅದಾದಮೇಲೆ ಅದು ಹಾರ್ಮೋನ್ ಚೇಂಜಸ್ ಎಲ್ಲ ಆಗೋಗಿರುತ್ತೆ. ಸೊ ಯಾವುದೇ ಒಂದು ಒಂದೇ ಟೆಸ್ಟಿಸ್ ಇದ್ದಾಗ ಅವರು ಕಾನ್ಸಂಟ್ರೇಟ್ ಮಾಡಿ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಟೆಸ್ಟ್ ಮಾಡಿಕೊಂಡ್ರೆ ಅವರು ತಮ್ಮ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ಬೋದು. ಈ ಮಿಸ್ಕನ್ಸೆಪ್ಷನ್ ಟೆಸ್ಟಿಸ್ ಅಲ್ಲಿ ಸುಮಾರು ಜನಕ್ಕೆ ಆಗ್ತದೆ, ಎಲ್ರಿಗೂ ಟೆನ್ಷನ್ ಆಗ್ತದೆ. ತಾಯಿಗೆ ಮಾತ್ರ ಕ್ಯಾನ್ಸರ್ ಅಂತ 2 ಇದ್ದವರಲ್ಲೂ ಕೂಡ ಕ್ಯಾನ್ಸರ್ ಆಗ್ಬೋದು, 2 ಇದ್ದವ್ರು ಕ್ಯಾನ್ಸರ್ ಆಗ್ಬೋದು, 1 ಇದ್ದವ್ರಿಗೂ ಕ್ಯಾನ್ಸರ್ ಆಗ್ಬೋದು. ಅಂಡಿಸ್ಟೆಂಡ್ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಒಂದು ಒಳಗೆ ಒಂದಿರೋದು ಕೆಳಗಿರೋದು, ಕೆಳಗೆ ಬಂದಿರಲ್ಲ ಅಷ್ಟೇ, ಮೇಲಿರುತ್ತದು. ಕಾಣಿಸ್ತಿರೋದು ಒಳಗಡೆ ಇರ್ತದೆ, ಅಬ್ಡಮಿನ್ ಒಳಗಡೆ ಇರುತ್ತೆ. ಎಷ್ಟು ಒಳಗಡೆ ಇರುತ್ತೆ ಅದು ಇಂಪಾರ್ಟೆಂಟ್. ಇಂಟ್ರಾ ಅಬ್ಡಮಿನಲ್ಲಿ ಇರುತ್ತೆ, ಕೆಲವು ಮುಂದೆ ಬಂದಿರುತ್ತೆ, ಕೆಲವು ರೂಟ್ ಆಫ್ ದಿ ಸ್ಕೋಟಮ್ ಹತ್ರ ಬಂದಿರುತ್ತೆ. ಸೊ ಎಷ್ಟು ಒಳಗಿರುತ್ತೆ ಅಷ್ಟು ಡ್ಯಾಮೇಜ್ ಆಗ್ತಾ ಹೋಗಿರುತ್ತೆ. ಹಾಗೆ ನಾವು ಅದನ್ನು ಉಳಿಸ್ಲಿಕ್ಕೆ ಬರಲ್ಲ. ನಾವು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ, ಕ್ಯಾನ್ಸರ್ ಆಗೋಗಿರುತ್ತೆ. ನಾವು ಅಕಸ್ಮಾತ್ ತುಂಬ ಏಜ್ ಆದ್ಮೇಲೆ ಒಳಗೆ ತಂದ್ರೂ ಅದು ಕ್ಯಾನ್ಸರ್ ಆಗುತ್ತೆ ಅಂತ ನಾವು ಬಂದಾಗ, ಈಗ 10 ವರ್ಷ ಹುಡುಗ ಒಂದೇ ಟೆಸ್ಟಿಸ್ ಒಂದು ಬರ್ತಾನೆ, ನಾವು ಇಂಟ್ರಾ ಅಬ್ಡಮಿನಲ್ಲಿ ಇರುತ್ತೆ, ಅದನ್ನು ನಾವು ಬರೀ ಸೈಕಲಾಜಿಕಲ್ಗೋಸ್ಕರ ತರಬೇಕಷ್ಟೇ. ಈಚೆಗೆ ಏನಕ್ಕೆ ತರ್ತೀವಿ? ಕೆಲವೊಮ್ಮೆ 10 ವರ್ಷದ ಹುಡುಗಿಗೆ ಸೈಕಲಾಜಿಕಲ್ ಒಂದು ಬೆನಿಫಿಟ್ ಈ ಮಿಸ್ಕನ್ಸೆಪ್ಷನ್ ಇಂದಾನೆ. ನಮ್ಗೆ ಒಂದೇ ಟೆಸ್ಟಿಸ್, ಎಲ್ಲರಿಗೂ ಟೆನ್ಷನ್ ಆಗ್ಬಿಡ್ತಾರೆ, ಫಾದರ್ ಮದರ್ ಎಲ್ಲ ಟೆನ್ಷನ್ ಆಗ್ತಾರೆ. ಆ ರೀತಿಯಿಂದ ನಾವೇನು ಮಾಡ್ತೀವಿ, 14-15 ವರ್ಷ ಆದ್ರೂ ಆ ಟೆಸ್ಟಿಸ್ನ ನಾವು ಆದಷ್ಟು ಕೆಳಗೆ ತಂದು ಬಿಡ್ತೀವಿ. 4 ಟೈಮ್ಸ್ ಜಾಸ್ತಿ ಆಗಿ ಕ್ಯಾನ್ಸರ್ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತವೆ ನೀವು ಮೇಲ್ಗಡೆಯಿಂದ ಕೆಳಗೆ ತಂದ್ರೂ. ಯಾಕೆಂದರೆ ವಿತಿನ್ 1 ಇಯರ್ ಬರಬೇಕಾಗಿದ್ದದು 10 ವರ್ಷ ಆದಮೇಲೆ ನಾವು ತಂದಿಡ್ತಾ ಇದೀವಿ. ತಂದಿಟ್ರು ನಾವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬೋದು. ಏನಾದ್ರು ಚೇಂಜಸ್ ಆದರೆ ಇಮಿಡಿಯೇಟ್ ಆಗಿ ಹೋಗಿ ತೆಗಿಬೋದು. ಟೆಸ್ಟಿಸ್ ಇಸ್ ವೆರಿ ಅಕ್ಸೆಸಿಬಲ್ ಆರ್ಗನ್ನು, ಸ್ಕ್ರೋಟಮ್ ಇಸ್ ಅಕ್ಸೆಸಿಬಲ್ ಆರ್ಗನ್ನು. ಅದೇನೋ ಹೋಗಿ ಒಂದು ಸ್ಮಾಲ್ ಇನ್ಸೆಕ್ಷನ್ಗೆ ನಾವು ಸರ್ಜರಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಸೊ ಅಕ್ಸೆಸಿಬಿಲಿಟಿ ಇರುತ್ತೆ ಅಲ್ಲಿ. ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ, ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ, ಅಕ್ಸೆಸಿಬಿಲಿಟಿ ಇರೋದ್ರಿಂದ ನಾವೇನು ಮಾಡ್ತೀವಿ, ಅದನ್ನು ತರ್ತೀವಿ, ಕೆಳಗೆ ತಂದು ಬಿಡ್ತೀವಿ. ಕೆಲವೊಮ್ಮೆ ಒಬ್ಬರು ಒಂದು 15-20 ವರ್ಷ ಆದಮೇಲೆ ಕೆಲವರೆಲ್ಲ ಇಲ್ಲ ಬೇಡ ತೆಗಿತೀವಿ, ನಾವು ಒಂದು ಅಡ್ವೈಸ್ ಕೊಡ್ತೀವಿ, ಅದನ್ನು ತೆಗೆದು ಬಿಡಬೇಕು ಒಳ್ಳೇದು ಅಂತ. ಅದನ್ನು ತೆಗೆದ್ರೂ ಒಂದು ಸೈಕಾಲಜಿಕಲ್ ಬೆನಿಫಿಟ್ಗೋಸ್ಕರ ಇನ್ನೊಂದು ಸ್ಕೋಟಮಲ್ಲಿ ನಾವು ಟೆಸ್ಟಿಸ್ ಪ್ರಾಸೆಸಸ್ ಅಂತ ಬರುತ್ತೆ, ಆ ಪ್ರಾಸೆಸಸ್ ಹಾಕಿರ್ತೀವಿ. ಸೊ ಅವ್ರು ಮುಂದಕ್ಕೆ ಮದುವೆ ಆದಮೇಲೂ ಏನೋ ಒಂದು ಆ ಥರ ಒಂದು ಫೀಲಿಂಗು, ಅವ್ರಿಗೆ ಒಂದು ಫೀಲಿಂಗ್ ಆಗಬಾರ್ದು, ಮೆಂಟಲಿ ಸಫರ್ ಆಗಬಾರ್ದು ಅಂತ ಟೆಸ್ಟಿಸ್ ಹಾಕೊಡ್ತೀವಿ. ಅವರು ದೇ ಆರ್ ಲೀಡಿಂಗ್ ದರ್ ನಾರ್ಮಲ್ ಲೈಫ್. ಓಕೆ ಡಾಕ್ಟರ್, ಹಾಗಿದ್ರೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಈಗ ಮೆನ್ಸ್ ಹೆಲ್ತ್ ಹೇಳ್ದಂಗೆ ನೀವು ಹೇಳ್ದಂಗೆ ಒಳ್ಳೆ ಎಕ್ಸಸೈಸ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಳ್ಳೆ ಎಕ್ಸಸೈಸ್ ಮಾಡಿ, ಒಳ್ಳೆ ಡಯಟ್ ತೊಗೊಂಡು, ಒಂದು ಟೆಸ್ಟಿಸ್ ಕ್ಯಾನ್ಸರ್ ಅಂತ ಬಂದಾಗ ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋದು,
ಮೈಂಡ್ ಆ್ಯಂಡ್ ಬಾಡಿಗೆ ಅಡ್ಜಸ್ಟ್ ಆಗುವಂಥ ಒಂದು ಎಕ್ಸಸೈಸು. ಈಗ ಒಬ್ರು ಕೆಲವರಿಗೆ ಓಡಬೇಕು ಅನ್ನೋ ಒಬ್ರಿಗೆ ಓಡೋದೊಂದು ಆಸಕ್ತಿ ಇರುತ್ತೆ, ಓಡ್ಬೋದು. ಕೆಲವೊಬ್ಬರಿಗೆ ವಾಕಿಂಗೇ ಮಾಡೋಕ್ಕಾಗೋದೈತೆ. ಯಾವ ಮನುಷ್ಯನಿಗೆ ಯಾವ ಎಕ್ಸಸೈಸು ತನಗೆ ಮನಸ್ಸಿನಲ್ಲಿ ಇರುತ್ತೆ, ಇಷ್ಟ ಆಗುತ್ತೆ, ಅದನ್ನು ಮಾಡಬೇಕು. ಫೋರ್ಸಿಬಲ್ ಆಗಿ ಏನು ಮಾಡೋಕ್ಕೆ ಹೋಗಬಾರ್ದು, ಯಾವುದೂ ಎಚ್ಚೆತ್ತವಾಗಿ ಯಾವುದನ್ನು ಮಾಡಬಾರ್ದು. ಎಲ್ಲನೂ ಲಿಮಿಟಲ್ಲಿ ತನ್ನ ಒಂದು ಶಿಸ್ತಿನ ಲೈಫಿಂದ ಪಾಸ್ಪೋರ್ಟ್ ಇರೋದು ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನೀವು ಹೇಳಿದ್ದು ಶಿಸ್ತಿನ ಜೀವನ ನಮ್ಮಲ್ಲಿ ಇರಬೇಕಾಗುತ್ತೆ. ಬೆಳಗ್ಗೆ ಬೇಗ ಏಳೋದು ಅಥವಾ ರಾತ್ರಿ ಮಲಗೋದು, ಎಕ್ಸಸೈಸ್ ಮಾಡೋದು. ಅದರಲ್ಲೂ ಕೂಡ ಮೆನ್ಸ್ ಹೆಲ್ತಲ್ಲಿ ಹೇಳೋದಾದರೆ ಕ್ಯಾನ್ಸರ್ ಬಂದಾಗ ಯಾವ ರೀತಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.